ನಮ್ಮ ನಮ್ಮಿನ ದೈವ ದೇವಿಯರ ಮಾತ ಮನಸ್ಸಾರದೊಂದು ಇನ್ನಿದಾಲ ಪಾತ್ರೆನ ಅವಶ್ಯಕತೆ ಇಚ್ಚಿಂದೊಂದು ದೇಪಂಡ ನಿಗುಲು ಇಂದು ಸಂಖ್ಯೆಯನ್ನು ಬೈದರನ ಅವ್ಯಮಲ್ಲ ಪಾತ್ರ ಇದು ನಿಜವಾದ ಉಡಲ ಮಸ್ತು ಸಿದ್ಧಿದು ಅಲ್ಲಿ ದೇಪಂಡ ಈ ಸಭೆ ತೂರಾಗ ಒಂದು ನಿಜವಾದ ನಮ್ಮನ ಗತವೈಭವ ಅನ್ನು ಕೂಡ ಮರಕಳಿ ಸಂಬಂಧಿಸಿದ ದಿನ ಕೈತಲ್ ಬರೋದುಂಟು ಈಗ ಮಾತ ಉಲ್ಲ ನಮ್ಮ ಮಾತ ಒಂದು ಪ್ರಜಾಪ್ರಭುತ್ವ ದೇಶಡುಲ್ಲ ನಮ್ಮನ ಕರ್ತವ್ಯದಾಗ ನಮ್ಮನ ಬದ್ಧತೆದಾಗ ಪಂಪನ ಸಾರ್ವಜನಿಕ ಸಭೆ ಉಂಟು ಅವಳು ಅಂತ ಮನಸ್ಸಿರ್ತದೆ ಐಕೆ ಮಾತ ಜವನೇರಿ ಮಾತ ಒಟ್ಟಾದ ಇಲ್ಲಿ ನವ ಸಂಕಲ್ಪ ಯೋಜನೆ ಪಂಪ ನವ ಸಂಕಲ್ಪ ಮತ್ತು ಒಂದು ಎಡ್ಡೆ ಒಂದು ಪುದರ್ದಿದ ಕಾರ್ಯಕ್ರಮ ಬಂದಿದೆ ಇಂಚಿನ ಬಾರಿ ಶೋಕದ ಕಾರ್ಯಕ್ರಮ ಉಪಸ್ಥಿತರಿಬ್ಬರ ನಮ್ಮನ ಮಾತನ್ನ ಈ ಕಾರ್ಕಳ ಬ್ಲಾಕ್ದ ಅಧ್ಯಕ್ಷರು ನಮ್ಮನ ಒಂದು ಬಾರಿ ಚುರುಕುದ ಅಧ್ಯಕ್ಷರು ನಮ್ಮ ಮಾತ ಎಂದಿದ್ದ ಸುಭದ್ರಾವಯ್ಯಪ್ಪ ಅಧ್ಯಕ್ಷರಾಗಿ ತೂ ಓಡುವಂತ ಇಂಚಿನ ಈ ಸುಭದ್ರಾವಯ್ಯ ರಾಜ್ಯಕ್ಕೆ ಅಧ್ಯಕ್ಷರಾಗ್ತಾರೆ ಅದರ ಮಾತ ಕೈ ಬರಬೇಕಂದ್ರೆ ಅದನ್ನ ನಾಯಕತ್ವ ಮಾತ ಸ್ಥಳದಲ್ಲ ಚುನಾವಣೆ ಗೆಲ್ಲನ್ನ 6 ಗಂಟೆಗಳು ಇರ್ಬೇಕ ಚುನಾವಣೆ ಗೆಲ್ಲನ್ನ ಮಾತ್ರ ಗಟ್ಟಿತ್ತು ಇದು ನಾಲೆಜ್ ಆ ಬೇರೆ ದುಮ್ಮದಿನ ನಮ್ಮಕೊಂಡು ಐತ ಅಡಿಪಾಯ ಪಾಡ್ದ ದುಮ್ಮು ಮತ್ತೊಬ್ಬರು ಮಾತ್ರ ನಮನ ಕೈಟಿತ್ತು ಒರೆಯವರಿಗೆ ಕಟ್ಟಿದ್ದಾರೆ ಜಂಜನ ಸುಭದ್ರ ಅವರೇ ಅಂಚೆನೆ ಕೊಡಗಿ ಬ್ಲಾಕ್ ಅಂಚೆನೆ ಮಾತೆಲ್ಲ ಗೋಪಿನಾಥ್ ಭಟ್ಲ ಅವರ ಅಧ್ಯಕ್ಷರಾವರು ಏನೋ ಇದ್ದೇನೆ ಅಂಚ ಮಾಧ್ಯಮ ಜನರ ನಿರೀಕ್ಷೆ ಪ್ರಕಾರ ಅರೆಲ್ಲ ಒಂದು ಜನಕಟ್ಟು ಸೇವೆ ಅಧ್ಯಕ್ಷ ಗೋಪಿನಾಥ್ ಭಟ್ರೆ ಅಂಚೆನೆ ನಾವೇನೋಟ್ರಿ ಪುನಃ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಯನ ಅಜಿತ್ ಹೆಗ್ಡೆ ಅರ್ಲ ಮಾತಸ್ಥರ ಕೆಲಸ ಮಾಡ್ತದ್ದು ಒಂದು ಕಿನ್ಯ ಪ್ರಾಯಣಿ ಪಂಚಾಯತ್ ಅಧ್ಯಕ್ಷರಾದ ಒಂದು ನಿಷ್ಠಾವಂತ ಅಧ್ಯಕ್ಷರಾದ ಕಾಂಗ್ರೆಸ್ ಕಟ್ಟಾಳ ಕೆಲಸ ಮಾಡ್ತಾರೆ ಇಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದರೆ ಆ ಮಧ್ಯ ಬೊಕ್ಕ ಗ್ಯಾರಂಟಿದ ಕಾರ್ಯಕ್ರಮ ಏನು ಎಫೆಕ್ಟಿವ್ ಆದ ಇಡೀ ತಾಲೂಕದಾದ್ಯಂತ ಅವಸರವಿಲ್ಲ ಅದು ಬಹಳ ಸಂತೋಷ ದೇಪಂಡ ನಮ್ಮ ಎಷ್ಟೋ ಕಾರ್ಯಕ್ರಮ ಗೊರ್ಪ ಸರ್ಕಾರದ ಮೂಲಕ ಅವೇನು ಬಂದ್ರೆ ಗೊತ್ತು ನಮ್ಮ ದೇಪಂಡ ನಮ್ಮ ಸತ್ಯನ ನಾವು ಸತ್ಯನ ಬಂದ್ರೆ ಪಿರ ಕೊಡ್ತೇ ನಮ್ಮ ಐದು ಪಿರ ಕೊಡ್ದು ಸುಳ್ಳು ಬಂದು ಬಡ್ಚಿ ಅಲ್ಲಾದ್ರೂ ಸುಳ್ಳು ಬಂದೇ ಮಾತ್ರ ಇಡೀ ದೇಶದ ಕಟ್ಟುವಂಚಿನ ಮೇಲೆ ಇಲ್ಲಿ ಮಲ್ತೊಂದಿಲ್ಲ ಇದು ಆಂಡ ನಮ್ಮ ಸತ್ಯನ ಬಂದೇ ಪಿರ ಕೊಡ್ದ ಆಂಡ ಅವಿನ ಬಾರಿ ಪೊರ್ಲುಡು ಇಲ್ಲಿ ಅಜಿತ್ ಸುಮಾರು 7 ಎಡಬ ಗ್ರಾಮ ಮಲ್ತೇರಿದ ಮಟ ನಮಕ್ ಒಂಜಿ ಕರೆಕ್ಟ್ ಒಂದೇ ಕಮ್ಮಿ ರೆಸ್ಪಾನ್ಸ್ ಮಾಡು ಬಕ್ಕ ಮಾತ ಕರೆಕ್ಟ್ ಅದೇ ಪಂಡ ದಾದ ತಪ್ಪಾತಂದ್ರೆ ನಮ್ಮ ಪರೋಡು ಗುಂಡ ಬಕ್ಕ ಮಾತ ಕರೆಕ್ಟ್ ಬಾರಿ ಯಶಸ್ವಿ ಕಾರ್ಯಕ್ರಮ ಬಾರಿ ಪೊರ್ಲುಡು ಆಗ್ತದೆ ನನ ಒರಿದಿನ 24 ಪಂಚಾಯತ್ ಇದೆ ನನ ಒರಿದಿನ ಪಂಚಾಯತ್ ಉಂಟು ಐದು ಮಾತ ಮೊನ್ನೆ ನವರಾತ್ರಿ ಬರ್ತದೆ ಅಥವಾ ಮೆದೆ ಮೆದೆ ಪರ್ಬೋಲು ಬರ್ತ ಅಂಜನ ಬಂದು ಅಂತ ಎದುರ್ಬೋತದು ನನ್ನ ಪರ್ಬ ದಾಟಿ ಕೂಡಲೇ ಐದು ಮಧ್ಯಾಹ್ನ ಒಂದು 2 ಕಾರ್ಯಕ್ರಮ ಮಲ್ಪರೆ ಮಾತ ನಮ್ಮನ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು ಅವೇನು ಬಹಳ ಸೀರಿಯಸ್ ಆಗಿದ್ದು ಮಲ್ತಂತ ತುಂಬುದಿನ ಮಸ್ತ್ ಪ್ರಯೋಜನ ಉಂಟು ಅವೆಲ್ಲ ಬಹಳ ಎಫೆಕ್ಟಿವ್ ಆದ ನಿಮ್ಮರಿಗೆ ಸಾಥ್ ಬರೋದು ಅಚ್ಚನೆ ಒಂದು ಉಪಸ್ಥಿತರಿಬ್ಬರ ಇತರಲ್ಲೇ ಟ್ರೈನಿಂಗ್ ಕೊಡ್ಯ ಸುಧಾಕರ್ ಏಪಲ ಏನೋ ಅನ್ಬೇಕು ಕಷ್ಟವತಿಗಿನ ವೆಂಕಟರಮಣ ಬಗ್ಗೆ ಏನು ಕಷ್ಟವತಿಗಿನ ವೆಂಕಟರಮಣ ಅಂಚ ಸುಧಾಕರ್ ಲಂಚನೆ ಒಂಜಿ ಬಾರಿ ಎಡ್ಡೆ ಟ್ರೈನರ್ ಆದ ತುಂಬಾ ಲಂಚನೆ ಗೋಪಾಲ್ ಭಂಡಾರ್ ಅವರ ಸೋತು ಪುರಾಗ ಉದಯ ಸುಧಾಕರ್ ಕರ್ಕಳಾಂತಿ ಅಂತ ಮಾತ ಟ್ರೈನಿಂಗ್ ಕೊಡ್ತಿರ್ತ ಅಂಚನೆ ಇದ್ದವರ ಹೋಮ್ ಮಿನಿಸ್ಟರ್ ಗಾಡೆಲ್ಲ ಪಟ್ಟೆ ನಮ್ಮನ ಜಿ ಪರಮೇಶ್ವರ್ ಆರ್ಲ ಸೋತು ಪುರಾಗ ಕೊರಟಗೆರೆ ಇರ್ಬೋದು ಅವಲ್ಲ ಸುಮಾರಾದ ಇಂಜಿನನೇ ಮಾತ ಜನಕ್ಕೆ ಮಾಹಿತಿ ಇದೆ ಪಕ್ಷದ ಬಗ್ಗೆ ಎಲ್ಲ ಪಕ್ಕ ದಾದ ಮಲ್ಪಡುವ ಬಗ್ಗೆ ಭಾಳ ಎಡ್ಡ ಮಾಹಿತಿ ಕೊಡ್ತಾ ಸುಧಾಕರ್ ನೆರೆತೊಂದು ಅಂಚನೆ ಮೂರು ಉಪಸ್ಥಿತಿ ಈಗೆಲ್ಲ ಹಿರಿಯರ ಸದಾಶಿವ ದೇವಡಿಗರು ಅಂಚನೆ ಶೇಖರಣೆ ಉಳ್ಳೇರು ಅಂಚನೆ ಅವರ ಮುನ್ಸಿಪಾಲಿಟಿದ ಮಾಜಿ ಕಮಿಷನರ್ ಗೋಪಾಲ್ ಶೆಟ್ಟಿ ಉಳ್ಳೇರು ಅಂಚನೆ ಸುರೇಂದ್ರ ಸೂರ್ಯಣ್ಣ ಉಳ್ಳೇರು ಸುಪ್ರೀಶೇಖ್ ಉಳ್ಳೇರು ఒక మాత ఒరి పండ ఒరి అందు ఒరి అంత పండు గ్రామీణ కాంగ్రెస్ అధ్యక్షులు మాత్రం లేదు బూత్ అధ్యక్షులు లేదు ಪುರಸಭೆದ ಸದಸ್ಯರು లేదు ಗ್ರಾಮ ಪಂಚಾಯತ್ ಸದಸ್ಯರು లేదు ನಾಮ ನಿರ್ದೇಶನ ಮಂಡಲ ಸದಸ್ಯರು లేదు ಮಾತ ವಿವಿಧ ಘಟಕದ ಅಧ್ಯಕ್ಷರು లేదు ಯುವ ಕಾಂಗ್ರೆಸ್ ನ ಪದಾಧಿಕಾರಿಗಳು లేదు ಎಲ್ಲ ಪೂರ ಎನ್ಎಸ್ಯು ಅಂಚಿನ ಮಹಿಳಾ ಕಾಂಗ್ರೆಸ್ ನ ఒక ಪೂರ ಅವರು ಸೇರಿದ ಎಲ್ಲ ಪ್ರೀತಿದ ಕಾಂಗ್ರೆಸ್ ನ ಪೂರ ಕಾರ್ಯಕರ್ತರೆಲ್ಲ ಯಾರು ವಂದಿಸೋದು ಬಂದರೆ ಬಹಳ ಇಲ್ಲಿ ಮನಸ್ಸು ನಿಂಜಿದ ಬರ್ಪರಚನ ಕಾರ್ಯಕ್ರಮ ಬಾರಿ ಶೋಕದ ಒಂದು ವ್ಯವಸ್ಥೆ ಇದೆ ನಮ್ಮ ಈ ಕಾರ್ಯಕ್ರಮ ಅಂತ ನೆತ್ತ ಉದ್ದೇಶ ಇದೆ ಒಂದು ದಾಟದ 2 ತಿಂಗಳು ಬಿಡ್ತಾರೆ MLA ಚುನಾವಣೆ ಇಂಚಿ ಬೇರೆ ಚುನಾವಣೆ ಇಂಚಿ ಆಂಡಲ ಪಕ್ಷ ಸಂಘಟನೆ ಮಲ್ಪೋಡು ಎಂಚ ಮಲ್ಪೋಡು ಮಲ್ಪೇನು ನಮ್ಮ ಕಾರ್ಕಳದ ಮೂಲಕ ಇಡೀ ಕರ್ನಾಟಕದ ತೋಜೋಡು ಅಂತ ಮಲ್ಲ ಉದ್ದೇಶ ಕಾರ್ಯಕ್ರಮ ಮಲ್ಪೋದಿಲ್ಲ ಬೇಪಂಡ ಏರ್ಲ ನಮ್ಮ ಕಾರ್ಯಕರ್ತರು ಈಚಿನ ಕಾರ್ಯಕರ್ತರ ಲೀಡರ್ ಬಂದ ಮಾತ್ರ ಪಕ್ಷ ಒರಿಯುವುದು ಕಾರ್ಯಕರ್ತರಿಂದ ಖಂಡಿತ ಪಕ್ಷ ಒಲಿಯುವುದು ಒಂದು ನಮ್ಮ ನೆನಪದಿಗಳು ಇನ್ನು ಐದು ಸರಿಯಾದ ಸಮಯ ಕೈತಾಲು ಒದಗದು ಬಯಲು ನಿಮಗೆ ಗೊತ್ತು ನನ್ನ ಒಂದು ತಿಂಗಳು ಡಿಸೆಂಬರ್ ಖಂಡಿತ ಪಂಚಾಯತ್ ಚುನಾವಣೆ ಬರುವುದು ಪಂಚಾಯತ್ ಚುನಾವಣೆ ಪಟ್ಟ ಕಾರ್ಯಕರ್ತರ ಚುನಾವಣೆ
ನಮ್ಮ 34 ನಾಲೆ ಪಂಚಾಯತ್ ಇಪ್ಪು ನಮ್ಮ ಸಂಖ್ಯೆಯನ್ನು ತೂಂದೇ ಪೋಡ ಎದುರು ಹೋರಾಗ ನಾಲೆ ಪಂಚಾಯತ್ ಇಪ್ಪು 30 ಪಂಚಾಯತ್ ನಮ್ಮ ಇಚ್ಚಿ ಆಂಜನ ಈ ಸೈಡ್ ಜನಕ್ಕೆ ನಾವು ಹುಮ್ಮಸ್ಸು ಮಾತ್ರ ತೂನಾಗ ಖಂಡಿತ ನಮ್ಮ 34 ಪಂಚಾಯತ್ ಎಲ್ಲ ಗೆಲ್ಲುವ ಅಂಚಿನ ಎಷ್ಟೇ ವಾತಾವರಣವನ್ನು ನಡೆದೋಸ್ಕರದ್ದು ನಮ್ಮ ಸುಮಾರು 550 ಜನರ ಜಾಸ್ತಿ ಲೀಡರ್ಸ್ ತಯಾರು ಮಾಡ್ಬೇಕಾಗ್ಬೋದು ಪಂಚಾಯತ್ ಇಚ್ಚಿರೇನಿ ನಿಗಲ್ಲಿಗೆಲ್ಲ ಊರುಡು ನಿಗಲ್ಲಿಗೆ ಏತು ಭಂಗ ಉಂಟು ನಿಗಲು ಮಾತ್ರ ತೂವೊಂದಿಲ್ಲ ಅಗಲ ದಬ್ಬಾಳಿಕೆ ಅಗಲ ದುರಂಕಾರ ಅಗಲ ಮಲ್ಪನ ವ್ಯವಸ್ಥೆ ಮಾತನಿಗಳು ಪ್ರತಿ ಸ್ತರಗಳು ತೂವೊಂದು ಬೈದರು ಏರ್ಲ ನಮ್ಮನ ಪಕ್ಷನೇ ಕಟ್ಟಾಳು ಆಗ ಕಷ್ಟಕ್ಕೋಸ್ಕರ ಎಷ್ಟೆಲ್ಲ ಕೆಲವು ಕೆಲಸ ಮಾಡ್ತಾ ಪರಿಸ್ಥಿತಿ ನಮ್ಮ ತೂವೊಂದು ಬೈದ ಒಂದು ಇನಿಕೋಡ್ ಹೇಳಿದಂತೆ ಇರುವ ವರ್ಷ ಮಲ್ತೊಂದಿಲ್ಲ ವ್ಯವಸ್ಥಿತವಾದ ಖಂಡಿತ ಜನಕ್ಕೆ ಬದುಕು ಕೊಡ್ತಾರೆ ಮಲ್ತಿದೆ ಬದುಕು ನಮ್ಮನ್ನ ಕಾರ್ಕಳ ಹೆಚ್ಚೆತ್ತದ ಐತ ಗೌರವ ಘನತೆಯನ್ನು ಹೊರತೊಂದು ಮಂದಿರ ನಮ್ಮನ್ನ ಏನೆಲ್ಲ ಅಬ್ಜೆಕ್ಷನ್ ಇದೆ ಬಟ್ ಒಂದು ಪ್ರಜಾಪ್ರಭುತ್ವ ದೇಶ ನಮ್ಮ ಶುರು ಅರ್ಥ ಮಾಡ್ತೋರು ಇಡೀ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಓಲುಂಡು ಕೇಟ ಭಾರತ ದೇಶದ್ದು ಪ್ರಜಾಪ್ರಭುತ್ವ ಮಂಡದಾದೆ ಮುಂದಿನ ಕುಡಲಿರುತ್ತಾಯಿ ಪಾಕಿಸ್ತಾನದ ಸಮೇತಾಯಿ ಅಂಚ ತುಂಬು ಜನರನ್ಯ ಯಾರು ಮುರಳಿ ಓಲ ಕಡೆ ಬಂಡೆ ಬನ್ನಾಗಿಚ್ಚೇನೆ ಆಯ್ತಲ್ಲ ಎಲ್ಲ ಪಾಕಿಸ್ತಾನ ಇಂಡಿಯಾದ ಇದೆ ಮಾರ್ರೆ ಭಾರತದ ಇದೆ ಪಕ್ಷ ಮಾತ್ರ ರೆಡ್ಡಿ ಪಕ್ಷದ ಪ್ರತಿಪಕ್ಷ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಮೊಗಲಿಂದ ವ್ಯವಸ್ಥೆ ಮಾಡ ಇಡೀ ವ್ಯವಸ್ಥೆನೇ ಮುಗಿಸಾವುದ ಪ್ರತಿಪಕ್ಷನೇ ಇಬ್ಬರವಲ್ಲಿ ಅವು ಓಲಾಡಲು ಸಾಧ್ಯ ಉಂಟು ಜಗತ್ತಿನ ಅವು ಇದ್ರು ಓಲ ದೇಶ ಉದ್ದಾರಲ್ಲ ಆಗ್ತದೆ ಆ ದೇಶ ಏಪನ ಸರ್ವನಾಶನೇ ಆಗ್ತದೆ ಅಷ್ಟು 8 ವರ್ಷ ಆಳಿನ ಕಾಂಗ್ರೆಸ್ ಏಪನ ಇಂಚಿನ ಕೆಲಸ ಮಲ್ದಿದ್ದೀರಿ ದೇಶ ಪರ ನಮ್ಮ ರಾಜ್ಯ ಪರ ನಮ್ಮನ್ನ ಕಾರ್ಕಳ ತಾಲೂಕುನೇ ಪಾತ್ರೆ ದೂರ ಪಾತ್ರೆ ಮಡಚಿ ತುಂಬು ನಮ್ಮ ನಾಯಕರಿಂದ ವೀರಪ್ಪ ಮೇಲೆ ರಾಜ್ಯ ಸಭೆಯ ಮೇಲೆ ಆಗಿದ್ದೇವೆ ನಮಗೆ ಗೊತ್ತಿದ್ದ ಪ್ರಕಾರ ತುಂಬುದಾಗ ಬೇಕಾಗಿದ್ದೇವೆ ಆ ರಾಜ್ಯ ಸಭೆ ಪುರಾಗ ಎಂಚ ಕಾರ್ಕಳ ಅಂದಿದ್ದೇವೆ ಜನಗಳು ಎಂಚ ಪ್ರೀತಿ ಹೊಂದಿದ್ದೇವೆ ಎಂಚ ಗೌರವ ಹೊಂದಿದ್ದೇವೆ ನಮ್ಮ ತೂತ ಏಪಲ ಭ್ರಷ್ಟಾಚಾರ ಅವಕಾಶ ಕೊಡ್ತಿದ್ದೇವೆ ಕೆಟ್ಟ ಕೆಲಸ ಜನಗಳು ಬೇರೆ ಜನರ ಕೆಲಸ ಮಲ್ಚೇರು ಇಡೀ ಕಾರ್ಕಳದ ಗೌರವ ಇಡೀ ದೇಶದ ತಲೆ ತೂಗುವಂಚಿನ ಬೇಲೆ ಮಲ್ದೇರು ಬಂದ್ರ ಈಗ ಮಸ್ತ್ ಸಂತೋಷ ಆಗುತ್ತೆ ಒಂದು ಸೀಟ್ ಸಿಸ್ಟಮ್ ಬರುತ್ತಿದ್ದೇವೆ ಅದು ಬಂದಾಗ ಇನ್ನೇವೇನೋ ಊಹಿಸಲು ಸಾಧ್ಯ ಐತಿ ಸೀಟ್ಸ್ ಬಂದದಾಲೆ ನಮ್ಮ ರೀತಿ ಜೋಕ್ಲಿ ಮೆಡಿಕಲ್ ಮಂದಿರ ಇದು ಇಂಜಿನಿಯರಿಂಗ್ ಮಂದಿರ ಪಾಪದ ಜೋಕರು ಖಾಲಿ ಆ ವ್ಯವಸ್ಥೆ ದೋಷ ಮಂದಿರ ನಮ್ಮ ಮಾತು ನೆರೆದು ನೋಡು ಒಂದು ಚರಿತ್ರೆ ಅవి ನಮ್ಮ ಇನ್ನೊಂದು ಪಾಯಿಂಟ್ ನನ್ನ ಮಾತು ನಮ್ಮ ಐದು ಪಕ್ಕ ಮಂತ್ರ ಗೋಪಾಲ್ ಭಟ್ಟಾರು ಎಂಚ ಜನಕ್ಕೆಲ್ಲ ಬದುಕು ಇದ್ದೇವೆ ಏತು ಸುಲಭ ತಿಕ್ಕೋದಿದ್ದೇವೆ ಏಕೆಂಟ ಮನಸ್ಸು ಇರ್ತೇವೆ ಆ ಒಂಜಿ ಬಡಬೇಡಲ್ಲ ಏಪಲ ಏನು ಒಂದು ಚಾಕಲ ಕೈ ಇರ್ತದಂತ ₹1 ಕಾಸು ಇರುವ ಬೀಜಾರ ಅಂತ ಗೋಪಾಲ್ ಭಟ್ಟಾರು ಖಂಡಿತ ದಿವ್ಯ ವ್ಯಕ್ತಿತ್ವವನ್ನು ಎಂದು ಲೇಪನ ತಗೊಂಡು ಅಗಲ ಮಾರ್ಗದರ್ಶನ ಬರಬಹುದು ಎಂಗುಲ್ಲ ಇಲ್ಲಿ ವೇದಿಕೆ ಉದ್ದುದು ಗಟ್ಟಿ ಪಾತ್ರ ಸರಳ ದಿವೊಂದ ಬರಲಿಕ್ಕೆ ಹೆಮ್ಮೆ ಆಗುತ್ತೆ ದೇಪಣ್ಣ ನಮ್ಮ ಬೇಟ ಇಲ್ಲಿ ಊರ್ದ ಪಾತ್ರ ಬಂದು ನಮ್ಮನ ತಾಲೂಕು ನಮ್ಮನ ಊರು ಹೆಚ್ಚಿತ್ತು ಮುಂದು ಇತ್ತದ ಅವಸ್ಥೆಯಲ್ಲಿ 20 ವರ್ಷ ಬಂದ ದಾದ ಆನಂದ್ ಹೆಂಗೆಲ್ಲ ಬಂದ್ರೆ ನಾಚಿಕೆ ಆಗೋದು ಕಾರ್ಕಳ ಪ್ರಕಾಶಿಸಿದೆ ಕಾರ್ಕಳ ಬೆಳಗುತ್ತಿದೆ ಕಾರ್ಕಳ ನೀವು ಬಂಡಿ ಮಾತಾಡಿದ ನಮ್ಮನ್ನ ಬಿಲ್ಲವ ಸಂಘ ಆದ ಕಾರ್ಕಳ ಮಾರ್ಕೆಟಿಗೆ ಆದ ತಾಜ್ ಕ್ಲಾಸ್ ಅಲ್ಲಿ ರಸ್ತೆ ತುಳಿ ಯಾರು ಬೋರೇಂದ್ರ ಕಾಲೇಜ್ 3 ವರ್ಷ ಇತ್ತು ಓದಿಲ್ಲ ಇದಕ್ಕೆಲ್ಲ ರಸ್ತೆ ಹಂಚೆ ಇಡೀ ಕಾರ್ಕಳ ಮೇಲೆ ಅನಂತ ಶಾಲೆ ನಡೆದು ರಾಘವೇಂದ್ರ ಮಠ ಹೊರ ಹೋದ್ಬಲಿ ನಿಂತರು ಏರಡಲ್ಲಿ 2 ತಿಂಗಳು ಬೆದರು ರೆಡಿ ಇದ್ದಿರಂತ ಕಂಡಿದ್ದು ರಿಕ್ಷಾದವ್ರು ಐದು ಕೊಟ್ಟೆ ಅಂಚಿನ ದುರವಸ್ಥೆ ಕಾರ್ಕಳ ನೀವು ಏನಿಲ್ಲ ಕೃಷ್ಣ ತೆಳ್ಳಾರ ತೂಬಾರ ಕೃಷ್ಣ ಇದೆ ಏರ್ಲ ಮಲ್ಪಡ ಅವನ್ನ ಹಂಚಿನ ನಾನು ಬ್ರಹ್ಮ ವಿದ್ಯೆನ ಸಾವಿರಾರು ಕೋಟಿ ದುಡ್ಡು ಬರ್ತಾ ಇದ್ದ ಏನಾಡಲ್ಲ ಜೋಕಲಿಗೆ ಒರಿಯೇ ಈನಾಡಲ್ಲ ಬೇರೆ ತೆಗೆದು ಬಂದು 20 ವರ್ಷ ಎನ್ನ ಭಾರಿ ಹೆಮ್ಮೆ ಉಂಟು ಕಾರ್ಕಳ ಬಿಜೆಪಿ ಸುನೀಲ್ ಕುಮಾರ್ ಮತ್ತೊಂದು ಜೋಕಲಿ ಪೂರ ಬೇರೆ ತೆಗೆದು ಇವರು ಭಾರಿ ಸೌಕರ್ಯ ಲೇಖನ ಊರು ದಾರ ಸಮಸ್ಯೆ ತೆಗೆದು ಪಟ್ಪರ್ದಾಟ ಇಡೀ ಕೈ ಮಾಡಬಹುದು ಇಂಚಿನ ಕೆಟ್ಟ ಕೆಲಸ ಮಾಡ್ತಾರೆ ಕುಡಲ ಜನರು ಬೆಂಬಲ ಸಹ ಹೋಗ್ತಿರ್ತಾಡ లేదా ಅರ್ಥದಾರ ನಮ್ಮ ಪರೀಕ್ಷೆ ಮಾಡ್ತದೆ ನಮ್ಮಂಚೆ ಕೆಲಸದ ಕೈತ ಬೋರವಲ್ಲಿ ಹೋಗಿ ಬಕ್ಕ ನೂದೇಗಿ ನೂದು ಬೋಡು ಖಂಡಿತ ನಮ್ಮ ಸಕ್ಸಸ್ ಅಪ್ಪ ನಿಗಲ ಮಾತ ಬೇರೆ ಬದುಕಿದ್ದು ಗಂಟೆ ವರ್ಮ ಅನ್ನಲ್ಲ ಸುಮಾರು 6 ಗಂಟೆ ಬೈದರು ವರ್ಮ ಗಂಟೆ ಆಗ ಅಪ್ಪ ನಿಗಲ ಬದ್ಧತೆ ಇತ್ತು ನಿಗಲ ನಿಷ್ಠೆ ಇತ್ತು ಅದೇ ಒಕ್ಕದಾಲ ಬರೋದು ವಿಜಯಪುರಾಗ ಅವೇ ನಮ್ಮನ್ನ ನಾದ ಎಫೆಕ್ಟ್ ಆಗಿ ಪ್ರತಿ ನಮ್ಮನ ಪಂಚಾಯತಿನ ಪ್ರತಿ ಗ್ರಾಮ ಪಂಚಾಯತಿನ ನಮ್ಮ ಒಂದೇ ಮೈ ಮುರಿದು ಕೆಲಸ ಮಾಡ್ತದ ನಮ್ಮನ ಸೋಪವನ್ನು ಏರ್ಲೇ ನಮ್ಮ ಮಾತ ಪಂಚಾಯತಿ ಇಲ್ಲ ಪ್ರತಿ ಬೂತಲ್ಲೂ ನನಗೆ ಓಟ್ ಉಂಟು ನಮ್ಮನ್ನೇ ವೋಟರ್ಸ್
లేదు. ಇವುಗಳು ಎನ್ನ ಮೇಲೆ ಕಾಂಗ್ರೆಸ್ ಕೊಟ್ಟ ಕಾರ್ಯಕ್ರಮಗಳು ಆಡ ಉಳುವವರೇ ಒಡೆಯ ಅಂತ ಮಾಡ್ತೇವೆ. ಏನು ಮಾಡ್ತಾರೆ? ಇಂದಿರಾ ಗಾಂಧಿ ಮಾಡ್ತಾರೆ. ಮುಂದೆ ಏನು ಮಾಡಿದ್ರು? ಕಾಂಗ್ರೆಸ್ ಬಂದರು. 100 ಎಕರೆ ಜಾಗ ಇರ್ತೇನೆ 100 ಜನಕ್ಕೆ ಪಟ್ಟದ ಕೊರಿಯರು ಅಂಚಿನ ಒಂದೇ ಕೆಲಸ ಮೋದಿ ಸರ್ಕಾರ ಪರ ಬಿಜೆಪಿ ಸರ್ಕಾರ ಬಗ್ಗೆ ಮುಖ ದಾದಾನ ಜೀವನ ಇಡೀ ಸಮಾಜ ನೀವು ತೂದಿತ್ತಿನ ಬರಲಿ. ನಮ್ಮ ನಾಯಕರ ಜನಾರ್ದನ ಪೂಜಾರಿ ಇರ್ತೇನೆ, ಮಹಾನ್ ನಾಯಕರು ಆರು ಸಾಲ ಮೇಳ ಮಾಡ್ತೇನೆ. ಅಂಚಿನ ದಾದಾನ ಸ್ಕೀಮ್ ಮಕ್ಕಳ ಮೈದಿನ ಬರಲಿ. ದುಂಬಿತ್ತಿನ ಬಂಗಾರ ಪೇರು ಬರ್ತೇನೆ. ಪೂರ ಕೃಷಿ ಪಂಪ್ ಸೆಟ್ಗೆ ಫ್ರೀ ಕರೆಂಟ್ ಮಾಡೇರು. ಅಂಚಿನ ಒವ್ವಾಡ ಒಂಜಿ ಕಾರ್ಯಕ್ರಮ ಮಲ್ದೇನೆ ಬರಲಿ. ಕೃಷಿ ತಗಲಿಗೆ 2,000 ರೂಪಾಯಿಗೆ PM ಕೇರ್ ಮಾಡಿ ತೂದು ಆಯ ಕೃಷಿ ಕ್ಯಾಡ 10 ಎಕರೆ 2,000 ವರ್ಷ ಬಿಟ್ಟು ದಾದ ఆయన ಡಿಗ್ರೇಡ್ ಮಾಡ್ಬೋಣ ಅದು ఆయన ಮರ್ಯಾದೆ ಕಲಿಬೋಣ. ಮಾತು ಅರ್ಥ ಬಂದೋಡು ಬಂದನೆ ಇಲ್ಲಿ ಮಸ್ತ್ ಜನ ಬಾರಿ ತಮಾಷೆ ಪಾತ್ರ ಸಿದ್ದರಾಮಯ್ಯ 2013 ಅಧಿಕಾರ ಬಂದಾಗ ಬಡವರಿಗೆ ಅಲಿ ಕೊಡ್ದಾಗ ಬಾರಿ ಬಾರಿ ಕೀಳು ಮಾತಾಡ ಬಾತೀರಿ ಇದೇ ಇಂತ ಬೆಲೆ ಹೊಡೆಯಬೇಕು. ಕುಡಲ ಬಂಡಿ ಕಾಂಗ್ರೆಸ್ ಸರ್ಕಾರ ಬಂದು ದಾದ ಬಂದಿರು 2,000 ರೂಪಾಯಿ ಮಾತ ಪಡೆಯಬೇಕು. ಏನಾದ ಶ್ರೀಮಂತೆ ಜೊತೆಲೆ ನೆರೆಗಾಡ ಬರ್ತೀರಾ? ಏರಾಡ ಬಿಜೆಪಿ ಒರಿ ಮಗೆ 2,000 ಪುರ್ತೂರು ಏರಾಡ ಬರಲಿ 2 ಲಕ್ಷ ಸಂಬಳ ಗೆಲ್ತಾನೆ 2,000 ಗೆಲ್ತಾನೆ ನಾಚಿಕೆ ಮಾಡ್ಕೊಂಡಿದ್ದು 50,000 ಸಂಬಳ ಗೆಲ್ತಾನೆ 2,000 ದುಡ್ಡು ಗೆಲ್ಲೋದ್ರಲ್ಲಿ ಆಯ್ನ ಕರೆಂಟ್ ಫ್ರೀ ಯೂಸ್ ಮಾಡ್ತೋದ್ರಲ್ಲಿ ಆಯ್ನ ದಾದಾನ ಸ್ವಾಭಿಮಾನ ಇರ್ತದ ದಾದಾನ ಮಾನವರ ಇರ್ತದ ಎಲ್ಲೆಡ್ಬೇಕಾಗಿ ಬರೆಗಳು ಎಂಕಿ ಕರೆಂಟ್ ಫ್ರೀ ಕೊಡ್ಸಿ ಎಂಕಿ ದುಡ್ಡು ಕೊಡ್ಸಿ ಈಗಲೇ ಬಡವರಿಗೆ ಬರ್ಬಿಟ್ಟು 4,000 ಕೊರಲಿ ಕರೆಂಟ್ 200 400 ಯೂನಿಟ್ ಕೊರಲಿ ಪನ್ನೆದಂಡ ఆయన ಬಂದದ್ದೇವು ಈ ಸಮಾಜಕ್ಕೆ ಈ ಸೊಸೈಟಿಗೆ ಈ ವ್ಯವಸ್ಥೆಗೆ ಕೂಡ ఆయన ಮಲ್ಲ ತ್ಯಾಗ ఆయన ಮಲ್ಲ ಡೊನೇಷನ್ ಮಾಡೋದು ಈ ಸಮಾಜಕ್ಕೆ ಒಂದು ಬಿಡ್ದು ಇಡೀ ರಾಜ್ಯಕ್ಕೆ ನೀವು ಎನ್ನಲೆ ಒಂಜಿಲಾ MLA ಅಬ್ಬರಂದ ರಾಜ್ಯ ಜಿಲ್ಲೆ ಪಟ್ಟಮಂದ ಜಿಲ್ಲೆ ದುರಂತ ಜಿಲ್ಲೆ 5,130 ಆಗಲ್ಲ ಈ ಗ್ಯಾರಂಟಿ ಯೋಜನೆಯನ್ನು ಸಂಪೂರ್ಣವಾಗಿ ಉಪಯೋಗಿಸಿದ ಓ ಜಿಲ್ಲೆಗೆ ಉಡುಪಿ ಫಸ್ಟ್ ನಂಬರ್ ಉದೇ ನಮ್ಮ ಜನಕ್ಕೆಲ್ಲ ಪರೋಡು 2,000 ಎಗುರು ಕೊರಿಯದ ಎಗುರು ಕೊರಂಗ ಬಗ್ಗೆ ತಮಾಷೆ ಕೊಚ್ಚು ಹೊರ ಎಂಗೆಲ್ಲ ಪಂಚಾಯತ್ ಅಧಿಕಾರಗಳು ಎಗುರು ಎಟ್ಟೆತನ ಮಾಡದಾಗ ಸತ್ಯ ಮಾಡದಾಗ ಪ್ರಾಮಾಣಿಕತೆ ದೇಪಟ್ಟ ನಮ್ಮನ್ನ ಜವನೇರು 20 ವರ್ಷ ತುಂಬಾ ಜವನೇರು ಇಲ್ಲಿ 40 ವರ್ಷ ಆಗಲ್ಲ ಆಯ್ನ ಕೆಲಸ ಮಲ್ಪರಾಗಿಸಿ ಆಯ್ನ ಸ್ವಂತ ಉದ್ಯೋಗ ಮಲ್ಪರಾಗಿಸಿ ಆಯ್ನ ಪಂಚಾಯತ್ ಒಂದು ಪೇಷಂಟ್ ಹಚ್ಚಿನ ಬೇಳೆ ಮಲ್ಪೋದು ಆಯ್ನ ಬಂದ ಬರೋದಿಲ್ಲ ಆಯ್ನ ಬದುಕು ಬರೋದು ದಂಡ ನಮ್ಮನವನ ಪಂಚಾಯತ್ ನಮ್ಮನವನ ಕೈಗೆ ಬರ್ತದ ದಂಡ ನಮ್ಮ 4 ಜವನರಿಗೆ ನಮ್ಮ ಜೀವನ ರೂಪಿಸುವ ಅವಕಾಶ ಇಲ್ಲಿ ತಿನ್ನಟ್ಟಿಲ್ಲ. ಇಲ್ಲಿ ನಮ್ಮ ಸರ್ಕಾರ ಉಂಟು ನನ್ನ 2 ವರ್ಷ ಗಟ್ಟಿಯಾಗಿ ಉಂಡೆ ಸರ್ಕಾರ ಉಂಟು ಖಂಡಿತ ದೇವೇಗೌಡ ಬರ್ತಾಡ ಕೂಡ 5 ವರ್ಷ ಬರ್ಬೋದು ಕಾಂಗ್ರೆಸ್ ಸರ್ಕಾರ ದೇವಣ್ಣ ನೀವು ಕಾಲಿಕ್ಕೆ ಬರ್ತು ಹೋಗಿಲ್ಲ ಈ ಮಸ್ತಿ ಸಿದ್ದರಾಮಯ್ಯ ಬಗ್ಗೆ DK ಬಗ್ಗೆ ಪೇಪರ್ ಬಗ್ಗೆ ಕುಡಿದು ಬರೋದು ದಾಲ ವ್ಯವಸ್ಥೆ ಐತಿ ದೇವಣ್ಣ ಅಂಚಿನ ಘಟಾನುಗಟ್ಟಿ ಎಟ್ಟರಾಗಿ ಕೃಷ್ಣ ಬೈರೇಗೌಡರಿಪ್ಪು ಪ್ರಿಯಾಂಕ ಖರ್ಗೆ ಇಪ್ಪು ಸಂತೋಷ್ ಲಾಡ್ ಇಪ್ಪು ನಮ್ಮವರೆಲ್ಲ ಪುನರ್ ಎಲ್ಲೋಡು ಅಂಚಿನ ಒಂದು ಪ್ರಾಮಾಣಿಕವಾದ ಎಟ್ಟೆ ರೀತಿಯ ಬೇಲೆ ಪ್ರಚಾರ ಗಟ್ಟಿ ಸ್ವರದ ಪಾತ್ರದ ಅಂಚಿನ ಎಟ್ಟೆ ಒಂದು ತಂಡ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಬಾರಿ ಎಟ್ಟೆ ರೀತಿಯ ಬೇಲೆವನ್ನು ತಗೋದಿಲ್ಲ ಪುನರಭಿವೃದ್ಧಿ ನಮ್ಮನ ಬೇಲೆ ಈ ರೀತಿ ಆಗ್ತದೆ ನಮ್ಮಕ್ಕೆ ಬೋರ್ಡ್ ಆದ ಸರ್ಕಾರ ನಮ್ಮಕ್ಕೆ ಬೋರ್ಡ್ ಆದ ಲೋಕಲ್ ಬಾಡಿ ನಮ್ಮ ಚಾಯ್ಸ್ ಮಾಡ್ಬೋದು. ಇನ್ನು ಮುನ್ಸಿಪಾಲಿಟಿ ಇದೆ ನಮ್ಮ 11 ಇಕ್ವಲ್ ಬಂದ ನಮ್ಮ ಸೋತುದು ಏನು ಒಂಜಿ ಮೆಂಬರ್ ಒಂಜಿ ಓಟ್ ಸೋತುದು ಒಂಜಿ ಮೆಂಬರ್ ಆಗಿ ಓಟ್ ಸೋತುದು ಈಗ ಲೆಪಟ್ ನಮ್ಮದಾಗಲ ಬೇಲೆ ಮಾಡ್ಬೋದಿತ್ತಾರ ಓಲ ಒಂಚೂರು ಕೊರತೆ ನೆಕ್ ಮಾತ್ರ ಅವಲೋಕನ ಮಾಡ್ಕೊಂಡು ಎಡ್ಡೆ ಸಮಯ ಉಂಟು. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗ್ಬೋದು ಎರಗಾಡ ನಮ್ಮ 10 ಜನಗಳಿಗೆ ನಾಯಕ ಅವಕಾಶ ಇಲ್ಲ ಅಂತ ಪಕ್ಕ ಬತ್ತಿ ಪಕ್ಕ ಸರ್ಕಾರ ಉಂಟು ಏತ್ಲ ಗ್ರ್ಯಾಂಡ್ ಪತ್ರದಲ್ಲಿ ಏತ್ಲ ಕೆಲಸ ಮಾಡ್ಬೋದು ದಾದ ಬೋರ್ಡ್ ಕೆಲಸ ನಮಕ್ಕೆ ಬೋರ್ಡ್ ಆಡಿಸಿ ನಮ್ಮನ ಪೂರ್ಣದ ಕಾರ್ಯಕ್ರಮ ಮಾಡ್ಬೋದು. ಈ ಪ್ರಶ್ನೆ ಈ ತೂಲೆ ಪರಶುರಾಮನ ಬಗ್ಗೆ ಬಾಧ್ಯರ್ಜಿನ ಆಭುನೇಜಿ ಬಾಧ್ಯರಲ್ಲಿ ಒಯ್ಕೊಂಡವು ದೇಪಟ್ಟ ಈತು ಮಲ್ಲ ಒಂದು ಭ್ರಷ್ಟಾಚಾರ ಕೆಟ್ಟ ಕೆಲಸ ಈ ಜಗತ್ತನೇ ಸುನೀಲ್ ಕುಮಾರ್ ಮಂತ್ರಿನ ಮೇಲೆ ಏರ ಬಂದದ್ದು ಧಾರ್ಮಿಕ ವಿಷಯ ಇಡೇಕೆ ಓಟ್ ಬೈದ್ರ ಗೆದ್ದೊಂದು ಧಾರ್ಮಿಕತೆನೇ ಬಾಧ್ಯತೆ ಆಗುದು ಹಿಂದೂ ಧರ್ಮದ ಬಗ್ಗೆನೇ ಬಾಧ್ಯತೆ ಆಗುದು. ಪರಶುರಾಮ ಸೃಷ್ಟಿ ಆಯ್ನ ನಾಡಿದ ಪರಶುರಾಮನ ಅರ್ಥ ಉಂಟಾದಿರೋದಂಡ ಆಗಲೇ ಪರಶುರಾಮ ದೇವರ ಶಾಪ ಅಂತಂದ್ರೆ ಬಗದಾದ ಮುಜಿನ ಅರ್ಥ ಉಂಟುಂಡವು ಪ್ರತಿ ಒಂದು ವಿಷಯ ಮಗನ ಗೊಂದಲ ಹತ್ತೂರು ಚರ್ಚಿನ ವಿಷಯ ಗೊಂದಲ ಅಂತ ಪರ್ಪಲ್ ಗೊಂದಲ
ಒವೆಲ್ಲ ಸಾಲು ಮಾಡ್ಬಿಟ್ಟಿದ್ದಾರೆ ಮಗಲಿ ಮಾತವೆಲ್ಲ ಜೀವಂತದಿದ್ದಾರೆ ಮಾತ ಮಗ ರಾಮಜ ಮಗಲಿಗೆ ಜನಗಳ ಬಗ್ಗೆ ವೈರತ್ವ ದ್ವೇಷ ಏರ್ಲ ಒಟ್ಟಾರದಲ್ಲಿ ಇಂಚಿನ ಕೆಟ್ಟ ಕೆಲಸ ಮಲ್ಪ ವ್ಯವಸ್ಥಿತ ವ್ಯವಸ್ಥೆಯಿಲ್ಲ ನಿಗಲಿಗೆಲ್ಲ ಉರುಡಾಯಿನ ಮಾತ ಕೆಲಸದ ಬಗ್ಗೆ ಗೊತ್ತುಂಟು ಕೆಲವು ಆತದ ರೋಡು ರಟ್ಟಿ ಇಲ್ಲಿರ್ತಾರೆ 5 ಕಿಲೋಮೀಟರ್ ರೋಡ್ ಆಗ್ತದೆ 5 ಇಲ್ಲಿರ್ತಾರೆ 200 ಮೀಟರ್ ರೋಡ್ ಒಂದು ಬಸ್ಗೆ ಎಕ್ಸಾಂಪಲ್ ಅನ್ನು ತುಂಬೋದಿಲ್ಲ ಇದಕ್ಕೆ ಮಾತ ಮುಕ್ತಿ ಬರುವುದಂತ ರಾಜಕೀಯ ಶಕ್ತಿ ಬರೋದು ನಮ್ಮನ ಜನಪ್ರತಿನಿಧಿಗಳು ಬರೋದು ಆಯ್ಕೆ ನಮ್ಮನ್ನ ಸ್ಥಳೀಯ ಆಡಳಿತ ಮಾಡ್ಕೊಂಡ ಪೂರ 4 ಸ್ತರದ ಚುನಾವಣೆ ಎಲ್ಲ ಕೈತಾಂಡು ಉಂಟು ಫಸ್ಟ್ ಪಂಚಾಯತ್ ಚುನಾವಣೆ ಮಾಡ್ಬೋದು ತಾಲೂಕ್ ಪಂಚಾಯತ್ ಮಾಡ್ಬೋದು ಜಿಲ್ಲಾ ಪಂಚಾಯತ್ ಮಾಡ್ಬೋದು ಮುನ್ಸಿಪಾಲಿಟಿ ಮಾಡ್ಬೋದು ಐದು ಸರಿಯಾಗಿ ನಿಗುಲು ನಮ್ಮನ ಬೂತ್ ಬಂದು ನಮ್ಮನ ಎಮ್ಮೆ ಬಂದು ಒಂದು ಬೂತ್ ಅಧ್ಯಕ್ಷ ಉರಿಯ ದಾಳಮಲ್ ಬರಲಾಗುದು ಒಂದು ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಉರಿಯ ದಾಳಮಲ್ ಬರಲಾಗುದು ಅಂದ್ರೆ ಈಗ ಈ ಸರಿ ಬಾರಿ ಪೊರ್ಲದ ಒಂದು ತಂಡ ಕಟ್ಟದ ಬಂದ ಮಸ್ತ್ ಸಂತೋಷ ದೇಪಂಡ ಕೆಲವು ಸೀನಿಯರ್ಸ್ ಅಗುಲಾದೆ ಬುಡ್ದು ಇಂಚಿನ ಅಧ್ಯಕ್ಷ ಮಂತ್ರಿ ಅಂತ ಮಾಡಿದ್ರು ಬಹಳ ಸಂತೋಷ ಓಲ್ಲೆ ಅಗುಲು ಬುಡ್ದು ಇಂಚಿನ ಅಧ್ಯಕ್ಷ ಮಂತ್ರಿ ನೆಕ್ಸ್ಟ್ ನಮ್ಮ ಬ್ಲಾಕ್ ಲೆವೆಲ್ ಮತ್ತು ಕೆಲಸ ಹೊರಟ್ರೆ ಈಗ ಜಿಲ್ಲಾ ಮಟ್ಟದ ಕೆಲಸ ಮಾಡ್ತಾರೆ ಬಹಳ ಸಂತೋಷ ಪ್ರತಿ 34 ಬ್ಲಾಕ್ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರ ಎಡ್ಡರಿದ್ದಾರೆ ಅದು ಪಕ್ಕ ಬೂತ್ ಅಧ್ಯಕ್ಷರಾಗ್ತಾರೆ ಆ ಬೂತ್ ಅಧ್ಯಕ್ಷರ ಅಗಲ ಕರ್ತವ್ಯ ನಿಷ್ಠೆ ಉಂಟು ಅದರಂತ ಎಫೆಕ್ಟಿವ್ ಆದ ಮಲ್ಪುರ ಬಹಳ ಅವಶ್ಯಕತೆ ಉಂಟು ಇದೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಚಂದ್ರಶೇಖರ್ ಶೆಟ್ಟಿ ಮಾತಾಡಿ ಬಾರಿ ಫೋನ್ ನಮ್ಮ ಕೇಂದ್ರಾಗ ಒಂದ ಬೋರ್ ಹಾಕುವುದು ಕೆಲವು ಪಪ್ಪೇರು ಕೈ ಪೆತ್ತನ ತಿನ್ನುವಂತ ಬಂಗಾಗೆ ಅಚ್ಚರಿ ಒಂದುಲ ಕೈಯಾಗ ಸತ್ಯ ಆಡಲ ಕಾತು ನಿಜವಾದ ಸತ್ಯಾಂಶ ಬಂದು ನಮ್ಮ ಸೋಷಿಯಲ್ ಮೀಡಿಯಾದ ದಾಲ ಐತೆ ಝೀರೋ ಇಲ್ಲ ಕಾರ್ಖಾನೆ ಮಾತ್ರ ದೇಶದಲ್ಲಿ ಭಾರಿ ಜೋರು ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಭಾರಿ ಜೋರು ಉಂಟು ಅದಕ್ಕೋಸ್ಕರ ಈಗ ಸಂತೋಷ ಲಗ್ನದ ಸೋಷಿಯಲ್ ಮೀಡಿಯಾದ ಕಾರಣ ಸಂತೋಷ ಇಲ್ಲ ಅದಕ್ಕೆ ಮಾತ್ರ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರ ಬೂತ್ ಅಧ್ಯಕ್ಷರಲ್ಲ ಸಂಪೂರ್ಣ ಸಹಕಾರ ಕೊಡು ಆ ಪ್ರತಿ ಬೂತ್ಗಳ ಬರ್ತಿರ್ತಾನ ಪ್ರತಿ ಬೂತ್ ಒಂದು ವರ ಸ್ಟಾರ್ಟ್ ಮಾಡ್ತಾರೆ ಸಂತೋಷ ಬಕ್ಕ ಪ್ರತಿ ಬೂತ್ ಟೀಮ್ ಬೋರ್ಡ್ ಮಿನಿಮಮ್ 100 ಜನ ಗ್ರೂಪ್ ಕ್ರಿಯೇಟ್ ಮಾಡ್ಬೋದು ಮಾತಾಡಿ ಕೆಲಸ ಮಾತಾಡಲು ತೂಗುದಿಲ್ಲ ಆ ಗ್ರಾಮಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಸಂಬಂಧಪಟ್ಟ ಮಲ್ಪರಾಗಿ ಇದು ವೆರಿ ಆಕ್ಟಿವ್ ಮಾಡ್ಬೋದು ದೇಪಣ್ಣ ಇಲ್ಲಿ ನರೇಂದ್ರ ಮೋದಿ ದೇಶದ ಪ್ರಧಾನಿ ಖಾಲಿ ಸೋಷಿಯಲ್ ಮೀಡಿಯಾದೋಸ್ಕರ ಒಂದೇನು ಮಾತಾಡಲು ಒಪ್ಪಾರ ಖಂಡಿತ ಒಪ್ಪಾರದ ನೀವು ಸೊ ನಮ್ಮ ಈ ನಮ್ಮ ಕೂಡ ಪಂಡ ನಮ್ಮ ಸತ್ಯ ವಿಷಯನಲ್ಲ ನಮ್ಮ 5 ಗ್ಯಾರಂಟಿ ಉಂಟು ವಾ ಜಗತ್ತದ ಏನು ಮಲ್ಪರ ಸಾಧ್ಯ ಎಂದಾರು ಸಾಧ್ಯ ಇಚ್ಚಿ ಸುರುಮನ್ನಾಪುರ ಬಿಟ್ಟಿ ಭಾಗ್ಯ ಏಕ ತಮಾಷೆ ಬಂದೇನು ಒಕ್ಕ ಇಡೀ ದೇಶದ ಮೇಲೆ ಅಧಿಕಾರ ಬರ ಕಾರಣ ಹೋಗಿಂದ ಖಾಲಿ ಕರ್ನಾಟಕದ ಪಂಚ ಯೋಜನೆ ಪೂರಾ ಕಾಪಿ ಪೇಸ್ಟ್ ಬರ್ತೇವೆ ಇಲ್ಲಿ ಮಹಾರಾಷ್ಟ್ರ ಹೊರಗೆ ಮೂಜಿ ತಿಂಗಳು ದುಡ್ಡು ಸುರುಟೆ ಮಾಡಿ ಕರ್ನಾಟಕದ ಮಾಡೆಲ್ ಮಾಡ್ಬೇಕಂತ ಚುನಾವಣೆ ಮಾಡ್ಬೇಕ ಇನ್ನು ಮತ್ತೊಂದು 1 ವರ್ಷ ಆಗಿ ಅದು ಮಾತ್ರ ಒಂಜಿ ಕರ್ನಾಟಕ ದುಡ್ಡು ಹೋಯ್ತಾರೆ ಅದು ಏನಾದ ಮಹಾರಾಷ್ಟ್ರದ ದುಡ್ಡು ಬಟ್ಟ ಬಾಂಬೆ ಇಡೀ ಮಹಾರಾಷ್ಟ್ರ ಯಾಕೆ ಸುಳ್ಳು ಮಂಡೆ ಇರ್ತದೆ ದೊಡ್ಡ ಕಾರ್ಪೊರೇಟ್ ಕೊಡ್ತಿದ್ದೀರಿ ನಮ್ಮನೆ ಗೃಹಲಕ್ಷ್ಮಿದ ಓರಾಡಲ್ಲ 1-2 ತಿಂಗಳು ದುಪ್ಪಿ ರಾದಿಪ್ಪು ಏರೆಗಂಡ ಬರೋದೈತಂಡ ಪ್ರತಿ ಗ್ರಾಮ ಹೋದಿನ ಅದಾಲತ್ ಮೇಲೆ ಅಜಿತ್ ಮತ್ತೊಂದು ಅವರ ಪುನರಾವರ್ತಿ ಬಂದ್ರೆ ಅವು ಬಹಳ ಎಫೆಕ್ಟಿವ್ ಅದು ಪ್ರತಿ ಗ್ರಾಮ ಪಂಚಾಯತ್ ಇಲ್ಲ ಬಗ್ಗೆ ನಾವು ಮುನ್ಸಿಪಾಲಿಟಿ ಸಿಗೋದ್ರೆ ಪ್ರತಿ ವಾರ್ಡ್ ಆ ಕೆಲಸ ನಮ್ಮ ವಾರ್ಡ್ 200 ಜನ ಬರೋದು ಮಲ್ಪುಗ ಬೊಕ್ಕೈಲಿಗೆ ಒಂದು ಸಿಂಪಲ್ ಫಾರ್ಮುಲಾ ಬಂದಿದ್ದೆ ಬೂತ್ ಅಧ್ಯಕ್ಷರಾದ ಕೆಲಸ ಬಂದು ಅವೇನು ಪುನರಾವರ್ತಿ ಬಂದ್ರೆ ದೇವರ ಏಸರಿ ಬಂಡಲ್ಲ ಮದತ್ ಕೊಂಡ ಬಂದ ಒಂದು ಬೂತು ಏತ್ ಇಲ್ಲಿ ಉಂಟು ನಮ್ಮ ಇಡೀ ಬೂತು ಏತ್ ಇಲ್ಲಿ ಕೊಡು ಹೆಚ್ಚು ಬಂಡ 250 ಇಂಥ 1,000 ಜಾಸ್ತಿ ಓಟ್ ಇರ್ತೇನೆ ಪೂರ ಡಿವೈಡ್ ಮಾಡ್ತೇನೆ ಈ ಸಾರಿ ಪೂರ ಡಿವೈಡ್ ಅವು ಎಡ್ಡೆ ಬೇರೆ ಇದೇ ಬಂಡ 1,400 ಕೋಟಿ ಡಿವೈಡ್ ಮಾಡ್ತೇನೆ ಹೆಚ್ಚು ಬಂಡ 250 ಇಲ್ಲಿ ಆಯ್ತು ನಮ್ಮಲ್ಲಿ ಏತುಂಟು ನಮ್ಮಲ್ಲಿ ಬಂಡ ಸುಭಾಷಣ್ಣ ಒಂದಿಲ್ಲ ಅಂತ ಬಂದೆ ಕಾಂಗ್ರೆಸ್ ಇಲ್ಲಿ ಏತುಂಟು 105 ಕೆಳಗೆ 100 ಇಲ್ಲ ಅಂತ ಖಂಡಿತ ಉಂಡದೆ ಬೊಕ್ಕ 100 ಇಲ್ಲ ಇಲ್ಲ ನಮ್ಮ ಕೆಂದೋರಾಣ ಏತಿಲ್ಲ ನಮ್ಮ ಟಿಪ್ಪುಡು ನಮ್ಮ ಕಮಂಡ ಏತಿಲ್ಲ ಬೇಲೆ ಉಂಟು ಒಂದು ದಿನಕ್ಕೆ ಏತಿಲ್ಲ ಬೋರಾಮನು ಅಪ್ಪಣ ಏತಿದ್ದ ಬೇಲೆ ಉಂಟು ನಮಗೂ ವರ್ಷ ಏತುಂಟು ಇಡೀ ಒಂದು ಚುನಾವಣೆ ಪುನಃ ಚುನಾವಣೆಗೆ 5 ವರ್ಷ ಉಂಟು ನಮಗೂ 5 ವರ್ಷ ಉಂಟು ಬೇಲೆ ಪುನಃ ಏತಿನ ಮತ್ತೆ 5 ದಿನ ಅವು ಇಲ್ಲಿ ಎಂಚ ಒಂದೊಂದು ಗುರುತಿಸಾನ ಬೇಲೆನೆ ಇಬ್ಬರು ಖಾಲಿ 10 ದಿನ ಚಾಪಾಟ್ ಮಾಡ್ಬೇಕು ನಮ್ಮ ಓಲಾಗುತ್ತೊಂದು ಹೆಚ್ಚನ ಪಾತ್ರದ ಆಯ ಮಾಡ್ತಾರೆ ಖಂಡಿತ ಧೈರ್ಯ ಇದೆ ನಿಗುಲು ಅಂಚಿನ ಈ ಸರಿ ಮನಸ್ಸಿಗೆ ನಿಜ ನಿಗುಲು ಮಾತಕರ ಜನಲ ಒಂಜಿದ ಪ್ರಶ್ನೆ ಆಗುಲ್ಲ ಖಂಡಿತ ಆವಡೆ
ಪ್ರತಿ ಪಂಚಾಯತಿಗೆ ಬರೋಡುವಂತ ಚಾಲೆಂಜ್ ಪಂಡ ಈಗೆಲ್ಲ ಮಸ್ತ್ ಬೇರೆ ಇರ್ತದೆ. ಎಕ್ಸಾಂಪಲ್ ಕಾಂತಾವರ ಪಕ್ಕ ಬೋಳ ಪಂಚಾಯತ್ ಪಂಡ ಬೇರೆ ಇರ್ತದೆ ಸುಮಾರು. ಇನ್ನು ಅಲ್ಪದ ಒಂದು ತಂಡ ಕಟ್ಟೊಂದು ಅವರು ಪ್ರತಿ ಇಲ್ಲ ಆಗ್ಬೋದು ಅಗೆಲ್ಲ ಸಮಸ್ಯೆ ಇಲ್ಲ ಕೆಬಿಕರೊಂದು ಅವ್ರ ಪಂಚಾಯತಿ ಕೊನವಡೆ ಕೊಲತೆ ಕೊನಪೇರ್ಕೊಂಡೆ ಭರವಸೆ ಇದು ಆತುಷೋದ ಬೇರೆ ಆ ಭಾಗ ಮಾತ್ರ ಇದು ನಂದಳಿಕೆ ಇಪ್ಪರೆ ಅವು ಈಗೆಲ್ಲ ಮುಂಡೇರು ಮಸ್ತ್ ಬೇರೆ ಇರ್ತದೆ. ಅವಲಾಂಚೆ ಇದು ಸುಮೋದಾಂಡೆ ಪಕ್ಕಲ್ಲ ಮಲ್ಲ ಟೀಮ್ ಉಂಟು ಅವಲ್ಲ 100% ಪಂಚಾಯತ್ ಕೊನಪೇರ್ ಮಾಡ್ಕೊಡ ಚಾಲೆಂಜ್ ಇಲ್ಲ. ಇನ್ನು ಸಂತೋಷ ಈಗೆಲ್ಲ ಮಾಡದ ಇದು ದಾಳ ಕಡಿಮೆ ಮಾಡ್ಬಿಡುವುದರಿಂದ ಇಸ್ ಕಮ್ಮಿಂಗ್ ಮೆಜಾರಿಟಿ ಈಗೆಲ್ಲ ಖಾಲಿ ಪಂಚಾಯತ್ ಪಾಸ್ ಆಗ್ತಾರೆ. ಇಡೀ ಪಂಚಾಯತ್ ಇದು ವಿಜಯನಗರ ಈದು ಡಿಪ್ಪರೆ ಅವು ಇನ್ನೇಗೆಲ್ಲ ಪುತ್ತಣ್ಣಲ್ಲಿ ನಮ್ಮನ್ನ ಚಾಲೆಂಜ್ ಇರ್ತದೆ. ಮುಡಾಲ್ ಪಂಚಾಯತಿ ಸರಿ 100% ಕಾಂಗ್ರೆಸ್ ಪಂಚಾಯತ್ ಮಾಡ್ಕೊಂಡು ಅಂತೇಳಿ ಭವಿಷ್ಯ ವಿನಾಯಕ ಮಾತ್ರ ಅಗಲು ಮುಗಲು ಪ್ರತಿ ಒಂಜಿ ಸಾನೂರು ಪ್ರತಿ ಒಂಜಿ ಪಂಚಾಯತ್ ಇಲ್ಲ ಕುಕ್ಕುಂದೂರು ಪಂಚಾಯತಿ ತುಯ್ಯಾರ ನಮ್ಮ ಹೆಚ್ಚಿನ ಪಂಚಾಯತ್ ಆಡ 2.5 ವರ್ಷ ಪಕ್ಕ ಆ ಪಂಚಾಯತಿನ ಸಮೇತ ಅಗಲ ಶಕ್ತಿ ಮೀರಿದು ಮಾತ್ರ ಮೆಂಬರ್ ಸಿಗೋದು. ಇನ್ನು ಕುಕ್ಕುಂದೂರು ಪಂಚಾಯತ್ ಪ್ರತಿಷ್ಠಿತ ಪಂಚಾಯತ್ ಬರೋದು ಖಂಡಿತ ತುಂಬ ಜವಾಬ್ದಾರಿ ನಮ್ಮ ಸುರೇಶ್ ಮಾಸ್ಟರ್ ನಮಗೆ ಪ್ರತಿಷ್ಠಿತವಾದ ಕೊಡೋದು ಪಂಚಾಯತ್ ನಿತ್ಯ ಪಂಚಾಯತ್ ಅವನ 100% ಸರ್ ಕನ್ನಡ ಜವಾಬ್ದಾರ ಮಾಸ್ಟರ್ ಪಕ್ಕ ಯಾಕೆಲ್ಲ ಪ್ರಸಾದ್ ಸರ್ ಗ್ರಾಮೀಣ ಅಧ್ಯಕ್ಷರು ಪ್ರಸಾದ್ ಉಳ್ಳೇನು ಹಾಗೆಲ್ಲ ಮಾತ್ರ ಒಂದು ಖಂಡಿತ ಚಾಲೆಂಜ್ ಇದೆ. ನಿಟ್ಟ ಪಂಚಾಯತ್ ಬರ್ಬೋದು ಅಂಚಾದ ಒಟ್ಟಾರೆ ಖಂಡಿತ ನಮ್ಮೊಂದು ಹೋರಾಟ ಕೊರತೆ ಅಂತಲ್ಲ ನಮ್ಮ 34 ನಮ್ಮ ಸಮಾಧಾನ ಅವರವಲ್ಲಿ ಸೋಪರವಲ್ಲಿ ಏರ ಸೋಪರವಲ್ಲಿ ರಾಯ್ ಸೋಪರು ನಮಗೆ ಸಮಯ ಉಂಟುದಲ್ಲ ಮಸ್ತ್ ದಿನ ಉಂಟು. ನೀವು ಕಾಲ 5 ದಿನ ಕೊಲೆ ಅವು 5 ದಿನ ಪ್ರಾಮಾಣಿಕವಾದ ಒರಿಯ ಕಾರ್ಯಕರ್ತೆ ಒಂದು ಬುದ್ಧಿ 100% ಪಕ್ಷಕ್ಕೋಸ್ಕರ 100 ಬೇಡ ಆ 50 ಜಿಲ್ಲೆಯ ಕಷ್ಟ ಸುಖ ಈ ನೋಡಾಗ ಕೇಂದ್ರ ತೆರೆದು ನಿಗಡ ಪುಸ್ತಕ ಬರ್ತದೆ ಬರೆದು ಬಂತು ಕೊರತು ಯಾರಿಗೆ ಸೊಲ್ಯೂಷನ್ ಮಲ್ಪೆಂದು ಒರಿ ಕಾರ್ಯಕರ್ತೆ ಒಂಜಿ ಬೂತರು ಬೇರೆ ಮಾಡ್ತೇನ ಈಗಲೂ 100% ಆ ಬೂತರಿಗೆ ಒಂಜೇ ಮೆಂಬರ್ ಆ ಪದ್ಧತಿ ಮೆಂಬರ್ಸ್ ನಮ್ಮ ಕೆಲ ಪಂಚಾಯತ್ ಒರಿಯಲ್ಲಿ ಬೇರೆ ಮಾಡ್ಕೊಳ್ಳೋದು ಉಳ್ಳೇ ಅಂಚಿನ ಪ್ರತಿ ಬೂತು ಕ್ರಿಯೇಟ್ ಆಗಿ ಅವ ಇದು 9 ಜನ ಕ್ರಿಯೇಟ್ ಆಗಿ ಅಂಚಿನ ಓಕೆ ನಮ್ಮ ಮಾತಾಗಲಿ ಸಪೋರ್ಟ್ ಇದೆ ಅಂತ ತಾಡಿ ಅವ ನಮ್ಮ ಮಾತು ಒಂದು 100 ಜನ ಒಂದು 100 ಜನ ಒಟ್ಟಪ್ಪ ಆಂಡ ಪ್ರಾಮಾಣಿಕವಾದ ಬೂತುಡು ಯಾರು 51 ಇಲ್ಲಾಡು ನನ್ನ ಬೇರೆ ಬರ್ತದೆ ಕಾಂಗ್ರೆಸ್ ಓಟು ನೀಡು ಮತ್ತು ತೋಜಗಳನ್ನು ಒರಿ ಇರ್ತೇಡ ಆಗ ನಮ್ಮ ಸಪೋರ್ಟ್ ಮಾಡ್ತದೆ ನಮ್ಮ ಪ್ರತಿ ಬೂತುನಿಗೆ ಜನ ಇಂಚಿನ ಬಾರಿ ನಮ್ಮ ಅವೇಗ ಆ ಒಂದು ಲೆಕ್ಕಾಚಾರ ಪಾಯಿಂಟ್ ಅಲ್ಲ ಖಂಡಿತ ಗೆದ್ದರೆಲ್ಲ ಬಂದೇಜಿ ಇಂಡಿಯಾ ನಮ್ಮನ್ನ ಜವರಿಗಳ ಬಂದು ಎಕ್ಕಡ್ಲ ಬಂಡೆ ನಮ್ಮ ಕಾಂಡೆ ಆಚೆ ಗಂಟೆ ಏರವರ ದೋಸ್ತಿ ಆಗಿ ಗ್ರೌಂಡ್ ಬರ್ಪೆ ಆ ದೋಸ್ತಿ ಆಗಿ ನೀವು ಬಂದ್ರೆ ಬಯ್ಯ ಆಚೆ ಗಂಟೆ ಹೇಳ್ಬೇಕು ಬರ್ಕೊಂಡು ದೋಸ್ತಿ ನೀವು ದೋಸ್ತಿ ನೋಡಿ ಸರಿ ತಪ್ಪತ್ತದೆ ನಮ್ಮ ಮಾತು ಸೀರಿಯಸ್ ಬಂದು ನಿಗಲಿಗೆಲ್ಲ ಜೋಕ್ಲಿ ನೋಡು ಕಾಂಡೆ ಆಚೆ ಗಂಟೆ ನಿಗಲು ಗ್ರೌಂಡ್ ಬರ್ಪೆ ಆಯ್ ನಿಗಲ ನಿಜವಾದ ದೋಸ್ತಿ ಜೀವನ ಬಯ್ಯ ಆಚೆ ಗಂಟೆ ಹೇಳ್ಬೇಕು ಬರ್ಪೆ ದೋಸ್ತಿ ಆಗ್ತಿದ್ದೀಗ ಅಂಚಿನ ಪದ್ಧತಿ ದೇಪ ನಮ್ಮ ಈನ ಬಂದ್ಪಡಲ್ಲ ಜೋಕುಲ್ಲ ಇದ್ರ ಬ್ಯಾಕೆ ಹಿರಿಯರ್ಲಾಗಲ್ಲ ಏರ್ಲ ಮಂಡೆ ಹಾಳು ಬರ್ತದೆ ನಮ್ಮ ವಾ ಓಟ್ನಲ್ಲಿ ಅಂದು ಕೊಡ್ಸಿ ನಮಗೆ ಪ್ರೀತಿ ವಿಶ್ವಾಸ ಎಡ್ಡೆ ರೀತಿ ಹಾಗೆಲ್ಲ ಬದುಕು ಕಟ್ಟುಕೊಡ್ಪ ಕೆಲಸ ಒಂದು ನಂಗೆ ಓಟು ಏನ ಜೀವನ ಹಾಳು ಬರ್ತಾ ಖಂಡಿತ ಓಟು ಕೊಡ್ಸಿ ಖಂಡಿತ ಬಂದ್ರೆ ಮಸ್ತ್ ಸಂತೋಷ ಆಗ್ತದೆ. ಇನ್ನು ನಮ್ಮ ಎಡ್ಡೆ ತಂಡ ಉಂಟು ಮಾತಾ ರಾಯಕೇಂದ್ರಗಳು ಇನಿ ಐದ್ಲ ಮುಂದುವರಿಸಲು ಮುರಣಿ ಕೆಲವು ನಿಗಮ ಮಂಡಳಿಗೆ ಮಾತಾ ಇಡೀ ರಾಜ್ಯಾದ್ಯಂತ ನೇಮಕ ಮಾಡ್ಕೊಂಡಾಗೆಲ್ಲ ನಮಗೆಲ್ಲ ನಮ್ಮನ್ನ ಈ ಕಾರ್ಕಳ ತಾಲೂಕಿನ ನಮ್ಮನ್ನ ಮಾತಾ ನಾಯಕರಾಯನ ಮಂಜಾತ್ ಪೂಜಾರಿ ಇನ್ನು ಜಿಲ್ಲಾ ಮಹಾಮಂಡಳದ ಇಡೀ ರಾಜ್ಯದ ನಿಗಮದ ಅಧ್ಯಕ್ಷರಾಗಿ ಅರೆಲ್ಲ ಅಭಿನಂದನೆ ಸಲ್ಲಿಸದು ಆ ಮೂಲಕ ಸಮಸ್ತ ಬಿಲ್ಲವ ಸಮಾಜದ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಶಕ್ತಿ ಕಾರ್ಕಳ ತಾಲೂಕಲ್ಲೇ ಪ್ರಾರಂಭ ಆಗೋದು. ಅತಿ ಹೆಚ್ಚು ಜನಸಂಖ್ಯೆ ಪೂರ ಜಿಲ್ಲೆ ಹೋಗಿಂದ ಆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂಚೆ ಶಿವಮೊಗ್ಗ ಅಂಡ ಈ ಭಾಗಡಿ ಪೂರ ಬಿಲ್ಲವ ಸಮಾಜ ಸಂಪೂರ್ಣವಾದ ಅದೆಲ್ಲ ಶ್ರೇಯ ಅಭಿವೃದ್ಧಿಗೆ ಕೆಲಸ ಮಾಡುವ ವಿಪುಲವಾದ ಅವಕಾಶವಿಲ್ಲ. ಅಂಚನೆ ನಮ್ಮ ಗಫೂರ್ ಬಾಯ್ ಕೊಂಡು ನಮ್ಮ ದೇವಣ್ಣ ಸುಮಾರು ಆಸ್ಕರ್ ಫರ್ನಾಂಡಿಸ್ ಕಾಲರ್ದಿಂಚಿ ಪಕ್ಷಗಳ ಬಹಳ ಪ್ರಾಮಾಣಿಕವಾದ ಕೆಲಸ ಮಾಡಿದ್ರ 6 ಲಕ್ಷ ₹1 ಏನು ಸಂಪಾದನೆ ಮಂಗಲ ಇದ್ದಾರಲ್ಲ ಕರಾವಳಿ ನಮ್ಮನ್ನ ಪ್ರಾಧಿಕಾರ ಈ ಸರಿ ನಿಗಮ ಅಂತ ಪ್ರಾಧಿಕಾರ ಒಂದು ಅಂತ ಮಿತ್ತಬಹುದು ಐಕೆಲ್ಲ ಎಡ್ಡೆ ಗ್ರಾಂಟ್ ಬರ್ಕೊಂಡು ಆಯ್ತು ನಮ್ಮನ ಭಾಗದ ಮೂಲ ಕೆಲಸ ಮಾಡ್ಕೊಂಡು ತುಂಬುದಿಲ್ಲ ನಮಗ ಎಡ್ಡೆ ಅವಕಾಶವಿಲ್ಲ. ಅಂಚಿನ ಲಾವಣ್ಯ ಬಳ್ಳಾರಿಲ್ಲ ಅಂಚಿನ ಶಾಲೆಟ್ ಪಿಂಟು ಒಂದು ಅರೆಂದ ಮಲ್ದಿರು ಆಯ್ತು ಜೊತೆಗೆ ಶಾಹಿದ್ ಒಂದು ಅರೆಲ್ಲ 5 ಜನಕ್ಕೆ ನಿಗಮ ಎಡ್ಡೆ ಅವಕಾಶಗಳು ಇವರು ಬಲ್ತು ಕೊಡ್ತೇವೆ. ನಮ್ಮನ ಪಕ್ಕದ ಕ್ಷೇತ್ರ ಕಾಪು ಕ್ಷೇತ್ರ ಮಾತನಾಡಿದ್ದಾರೆ ವಿನಯ್ ಕುಮಾರ್ ಸಲಕ್ಕೆ ಭಾರಿ ಶೋಕದ ಒಂದು ಉದ್ಯೋಗ ಬೇಡ ಮಾಡ್ತಿದ್ರು
ಮಾತ ನಮ್ಮರ ಕಾರ್ಕಳ ಮಸ್ತ್ ಪ್ರಚಾರ ಮಾಡಿದ್ದ ಕಾರ್ಕಳದಲ್ಲಿ ಸುಮಾರು ಜೋಗ್ಲಿ ಕೆಲಸ ಹಾಕೋದು ಬಹಳ ಇಡೀ ರಾಜ್ಯದ ದಾಖಲೆದ ಒಂದು ಕಾರ್ಯಕ್ರಮವನ್ನು ಆ ಮಲ್ದೇರು ಬಂದ ಹೆಮ್ಮೆ ಆಗೋದು ಸುಮಾರು 3000 ಎಡಬಹುದು ಜನ ಎಂಟರು ಮಲ್ದಿರು 1000 ಎಡಬಹುದು ಜನಕ್ಕೆ ಅವರೇ ಕೆಲಸ ಮಲ್ದಿರ ಕಾಪು ಕ್ಷೇತ್ರ ಆಗ್ತದೆ ಅದು ಕಾರ್ಕಳದ ಒಂದು ಅದು ಜೋಗ್ಲಿ ಕೆಲಸ ಆಗ್ತದೆ ಅವೇ ದೃಷ್ಟಿಕೋನ ದುಮ್ಮುದಿ ಒಂದು ನಮ್ಮಲ ಜನಕ್ಕೆಲ್ಲ ಬದುಕು ಬೋಡ ಅಂಚಿನ ಎಡ್ಡೆ ಕಾರ್ಯಕ್ರಮ ಕಾರ್ಕಳ ಮಲ್ಪಗ ಬಂದ ಅಭಿಪ್ರಾಯ ಎಲ್ಲ ಕೊಂಡು ಹರಡೆಲ್ಲ ಬಾಧ್ಯತೆ ದುಮ್ಮುದಿ ಆ ಕೆಲಸ ನಮ್ಮ ಮಲ್ಪಗ ಬರೋದು ಮೊದಲೇ ಮತ್ತು ಸಂತೋಷ ಆಗಿದೆ ವರ್ಮ ಗಂಟೆ ಆಗಲ್ಲ ಇದು ಮಹತ್ವ ಕುಟುಂಬ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ಈಗೆಲ್ಲ ಇಲ್ಲದ ಕಾರ್ಯಕ್ರಮ ನಮನ ಕಾರ್ಯಕ್ರಮ ಇವತ್ತು ಉರಿಯಲಿನ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಗಟ್ಟಿಯಾಗಿತ್ತು ಕಾರ್ಕಳ ಕಾಂಗ್ರೆಸ್ ಒಪ್ಪಂದಗಳು ಏರ್ಲೇ ಇತ್ತು ಇದು ಮಾತ್ರ ಒಂದು ಗಟ್ಟಿ ನಿರ್ಧಾರ ಮಾಡಿದ್ರೆ ಪೂರಾ ಪಂಚಾಯತ್ ಪೂರಾ ತಾಲೂಕ್ ಪಂಚಾಯತ್ ಪೂರಾ ಜಿಲ್ಲಾ ಪಂಚಾಯತ್ ಪೂರಾ ಮುನ್ಸಿಪಾಲಿಟಿ ಬರ್ತಾನೆ ಅನೇಕ ನಿದ್ರೆ ಮಾಡ್ಕೊಂಡು ನಮ್ಮ ಯೋಜನೆ ದುಮ್ಮೂರಿನ ಮಾತಾ ಕಾರ್ಯಕರ್ತರು ದುಮ್ಮೂರಿನ ನಾಯಕರಾದ ಎದುರು ಬರ್ಪಂಚಿನ ಎಡ್ಡೆ ವಾತಾವರಣ ಒಂದು ಸೃಷ್ಟಿ ಆವಡ ಪಾತ್ರ ಬರೋದು ನಿಗಲಿಗೆಲ್ಲ ಬೂತುಲು ದುಮ್ಮದ ಪಂಚಾಯತ್ ರಿಸರ್ವೇಶನ್ ಒಂದು ನಿಗಲಿ ಗೊತ್ತುಂಡು ಅದಕ್ಕೆ ಸರಿಯಾದ ಪೂರಾ ಅಭ್ಯರ್ಥಿಗಳು ಏರಾವನ್ನ ನೀವು ನಿರ್ಣಯ ಮಾಡ್ಕೊಂಡು ದುಮ್ಮು ಉಂಟುನಲ್ಲ ಮಲ್ಲೇಜಿ ಇದರ ಬದಲಾವಣೆ ಮಾಡ್ತಿದ್ರೆ ಅವಕಾಶ ಪಡ್ಕೊಂಡ್ರೆ ಬಹಳ ಮುಕ್ತವಾದ ಆ ಪಂಚಾಯತಿ ಕುಂದು ಪಾರ್ಟಿಯವರು ನೀವು ಏಪಲ್ ಇರ್ಬೋದು ವಾ ಬೂದುಲ್ ಇರ್ಬೋದು ವಾ ಇಲ್ಲ ಅಂದಿರ್ಬೋದು ಯಾರು ಏಪಲ ಬರ ರೆಡಿ ಇಲ್ಲ ಖಂಡಿತ ನೀವು ಶೆಡ್ಯೂಲು ಏಪಲ ನೀವು ಬರ ರೆಡಿ ಇಲ್ಲ ಬಂದು ಕೊಡೋಲ್ಲ ಈಗಲೇ ಮಾತಾಡ ಒಂದಿಸಲು ಈ ಕಾರ್ಯಕ್ರಮದ ಆಯೋಜಿಸರ ಸುಭದ್ರಾವು ಮಕ್ಕ ಮಾತ ತಂಡ ನಮ್ಮ ಯೂತ್ ಕಾಂಗ್ರೆಸ್ ಅಲ್ಲಿ ಮಾತ ಒಟ್ಟು ಪಾಡೋದು ಎಡ್ಡೆ ರೀತಿಯ ಆಯೋಜನೆ ಮಾಡ್ತದೆ ಇಂಚಿನ ಎಡ್ಡೆ ಕಾರ್ಯಕ್ರಮ ನನ್ನ ದುಮ್ಮುಲ ಮಲ್ಪಂಚಿನ ಶಕ್ತಿ ನಮ್ಮಿನ ದೇವರ ಮಾತೆಯರ ಕೊರಡಿಗೆ ಬಂದು ಅವಕಾಶ ವಂದಿಸದೆ ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ ಒಂದು 2 ಸಾಲು ಅಂತ ಭಾವಿಸ್ತೇನೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲವೆನ್ನದ ಮನುಕುಲದ ಹೊಸ ನಾಡ ಕಟ್ಟುತ್ತೇವ ಕುಲವೆನ್ನದ ಮನುಜ ಕುಲದ ಹೊಸ ನಾಡ ಕಟ್ಟುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ನೆಲದ ಹಾಡ ಬರುತ್ತೇವ ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಕೋಟಿ ಮನಸ್ಸಿನ 100 ಕನಸಿನ ಹಾಡ ಬರೆಯುತ್ತೇವ ಕೋಟಿ ಮನಸ್ಸಿನ 100 ಕನಸಿನ ಹಾಡು ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಮ್ಮ ಸಂಘಟನೆ ಗಟ್ಟಿಯಾಗಿ ಬೆಳಗುತ್ತಿರಲಿ ಹಣತೆ ಧರ್ಮಗಳ ಭೇದ ಮರೆಯಲಿ ಮೂಡುತ್ತಿರಲಿ ಸಮತೆ ನಮ್ಮ ಸಂಘಟನೆ ಗಟ್ಟಿಯಾಗಿ ಬೆಳಗುತ್ತಿರಲಿ ಹಣತೆ ಧರ್ಮಗಳ ಭೇದ ಮರೆಯಲಿ ಮೂಡುತ್ತಿರಲಿ ಸಮತೆ ನೆಲದ ಮೂಡುತ್ತಿರಲಿ ಸಮತೆ ನೆಲದ ಮೂಡುತ್ತಿರಲಿ ಸಮತೆ ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಬಂಧುಗಳೇ, ಕಳೆದ 20 ವರ್ಷಗಳಿಂದ ಈ ಕ್ಷೇತ್ರಗಳಲ್ಲಿ ಒಡೆದ ಮನಸ್ಸುಗಳನ್ನು ಕಟ್ಟುವ ದೊಡ್ಡ ಜವಾಬ್ದಾರಿ ನಮಗೆಲ್ಲರಿಗಿದೆ. ಪರಸ್ಪರ ಪ್ರೀತಿ, ಸಹೋದರತೆ, ಶಾಂತಿ, ಸಾಮರಸ್ಯದಿಂದ ಬದುಕುವನ್ನು ಕಾಣುತ್ತಿದ್ದ ಈ ಕಾರ್ಕಳ ಕ್ಷೇತ್ರ ಇವತ್ತು ಕೋಮದ ವಿಷಬೀಜಗಳ ಮೂಲಕ ಪರಸ್ಪರ ಒಡೆದು ಆಳುವ ನೀತಿಯ ಮೂಲಕ ನಾವೆಲ್ಲರೂ ಕೂಡ ನಮ್ಮಲ್ಲಿ ಪರಸ್ಪರ ದ್ವೇಷ, ಅಸೂಯೆಯನ್ನ ಕಾಣ್ತಾ ಇದ್ದೇವೆ. ಈ ಊರಿನ ಶಾಂತಿ, ಸೌಹಾರ್ದತೆಯನ್ನ ಕಡುವಂತ ಪ್ರಯತ್ನಗಳು ಇವತ್ತು ರಾಜಕೀಯ ಪ್ರಯತ್ನವಾಗಿ ಮಾಡ್ತಾ ಇದೆ. ವಿಶ್ವಕ್ಕೆ ಶಾಂತಿ, ಸೌಹಾರ್ದತೆ
ಎನ್ನ ಸಾರಿದ ಭಗವಾನ್ ಬಾಹುಬಲಿಯು ನೆಲೆಯಾಗಿ ಇರುವ ಊರು ಇದು ಕಾರ್ಕಳ. ಹತ್ತೂರು ಬೆಸರಿಕಾದಂತಹ ಪವಿತ್ರವಾದಂತಹ ಊರು ಇದು ಕಾರ್ಕಳ. ಕಡು ತಿರುಪತಿ ಖ್ಯಾತಿಯನ್ನು ಪಡೆದಿರುವ ಶ್ರೀ ವೆಂಕಟರಮಣ ದೇವರು ನೆಲೆಯಾಗಿರುವ ಊರು ಈ ಕಾರ್ಕಳ. ಇಲ್ಲಿನ ಎಲ್ಲ ಜನರು ಅತ್ಯಂತ ಪ್ರೀತಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡಿ ಬಾಳುತ್ತಿರುವ ಸಂದರ್ಭದಲ್ಲಿ ಒಂದು 20 ವರ್ಷಗಳ ಹಿಂದೆ ನಮಗೆ ಬಂದಿರತಕ್ಕಂಥ ದೊಡ್ಡ ಒಂದು ಆಘಾತ, ಅದು ಕಾರ್ಕಳದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದಿರುವಂತದ್ದು. ಅದು ನಮಗೆ ದೊಡ್ಡ ಸವಾಲಾಗಿ ಇಲ್ಲಿಯ ಸೌಹಾರ್ದತೆ ಶಾಂತಿಯನ್ನ ಕದಡುವ ಪ್ರಯತ್ನ ಕೇವಲ ರಾಜಕೀಯ ಪ್ರೇರಿತವಾಗಿ ಆಯಿತು. ಆ ನಂತರ ನಾವು ಅನೇಕ ನೋವುಗಳನ್ನ ಕಷ್ಟಗಳನ್ನ ಈ ಕ್ಷೇತ್ರದಲ್ಲಿ ಕಾಣುವಂತಹ ಪ್ರಯತ್ನಗಳು ಆಯಿತು. ಅದೆಲ್ಲ ಫಲ ಏನು ಹೇಳಿದ್ರೆ, ನಾವೆಲ್ಲರೂ ಪರಸ್ಪರ ಅಪನಂಬಿಕೆಯಿಂದ ಪರಸ್ಪರ ದ್ವೇಷದಿಂದ ಕಚ್ಚಾಡಿಕೊಂಡು ಇಡೀ ಕ್ಷೇತ್ರದಲ್ಲಿ ಹೊಡೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ಬಿಜೆಪಿಯ ಆಡಳಿತವೇ ಈ ಊರಿನಲ್ಲಿ ಕಾರಣ ಆಯಿತು ಅನ್ನುವಂಥದ್ದು ಎಲ್ಲ ಹಿರಿಯರು ಅರ್ಥ ಮಾಡಿಕೊಂಡು ನಾವು ನೋಡಿದ್ದೇವೆ. ಆದ್ರೆ ನಮ್ಮ ಜವಾಬ್ದಾರಿ ಏನು? ಇದು ಸೌಹಾರ್ದತೆಯನ್ನ ಮತ್ತೆ ಸ್ಥಾಪಿಸುವ ನಿಟ್ಟಿನಲ್ಲಿ ಕೋಮು ಸೌಹಾರ್ದತೆ, ಪರಸ್ಪರ ಶಾಂತಿ, ಪ್ರೀತಿ, ಶಾಂತಿಯನ್ನ ಸಾಮರಸ್ಯನ್ನ ನಾವು ಮತ್ತೆ ಸ್ಥಾಪಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಕಾರ್ಕಳದಲ್ಲಿ ಪುಟಿದೇಳುವಂತಕ್ಕಂಥ ಅನಿವಾರ್ಯತೆ ಬಂದಿದೆ. ಅದು ಎಲ್ಲಿಂದ ಸಾಧ್ಯ ಅಂತ ಹೇಳಿದ್ರೆ, ಅದು ಬೂತ್ ಮಟ್ಟದ ಬೂತ್ ಅಧ್ಯಕ್ಷರುಗಳಿಂದ ಸಾಧ್ಯ. ಅದಕ್ಕಾಗಿ ಈ ಕಾರ್ಯಾಗಾರ ಬಂಧುಗಳೇ, ನಾವು ಸಾವಿರಾರು ಕಾರ್ಯಕರ್ತರ ಪಕ್ಷದಲ್ಲಿ ಇದ್ದಲ್ಲಿಗೆ ಸಾಕು. ಆದ್ರೆ ಪಕ್ಷ ಸಂಘಟನೆ ಆಗೋದು ಮೂಲ ಎಲ್ಲಿಂದ ಹೇಳಿದ್ರೆ, ಅದು ಬೂತ್ ಕಾರ್ಯಕರ್ತರಿಂದ, ಬೂತ್ ಅಧ್ಯಕ್ಷರಿಂದ. ಅದಕ್ಕಾಗಿ ಎಲ್ಲ ಬೂತ್ ಅಧ್ಯಕ್ಷರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ದೇವೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವು ಇಡೀ ಪಕ್ಷ ಇವತ್ತು ಮನಗಂಡಿದ್ದೇವೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಬೂತ್ ಪಕ್ಷ ಗಟ್ಟಿಯಾಗಬೇಕಾದ್ರೆ ಅದು ಬೂತ್ ಕಾರ್ಯಕರ್ತರಿಂದ ಮತ್ತು ಬೂತ್ ಅಧ್ಯಕ್ಷರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ, ನಿಮ್ಮೆಲ್ಲರ ಜೊತೆ ಸಂವಾದ ಮಾಡಲಿಕ್ಕಾಗಿ, ನಿಮ್ಮಿಂದ ಸಲಹೆಯನ್ನು ಪಡೆದಕ್ಕಾಗಿ ನಾವು ಮತ್ತೆ ಮತ್ತೆ ಸೇರಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಸೇರಿಕೊಂಡಿದ್ದೇವೆ. ನಾವೆಲ್ಲ ಚರ್ಚೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ರೆ ಕಾಂಗ್ರೆಸ್ ಮತ್ತೊಮ್ಮೆ ಇಲ್ಲಿ ಅಧಿಕಾರಕ್ಕೆ ಬರಬಹುದು. ಈ ನೆಲದ ಸಂಸ್ಕೃತಿಯನ್ನ, ಈ ನೆಲದ ಸೌಹಾರ್ದತೆಯನ್ನ, ಈ ನೆಲದ ಪ್ರೀತಿ ಸಹೋದರತೆಯನ್ನ, ಸಾಮರಸ್ಯವನ್ನ ಕಾಪಾಡಲಿಕ್ಕೋಸ್ಕರ ನಾವು ಬೂತ್ ಅಧ್ಯಕ್ಷರುಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಮತ್ತೆ 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 ಚರ್ಚೆ ಮಾಡಬೇಕು. ನಮಗೆ ಹಿನ್ನಡೆ ಆಗ್ಬೋದು, ನೋವಾಗ್ಬೋದು, ಕಷ್ಟ ಆಗ್ಬೋದು, ಆಮಿಷಗಳು ಬರ್ಬೋದು, ಬೆದರಿಕೆಗಳು ಬರ್ಬೋದು. ಆದ್ರೆ ಪಕ್ಷ ಸಂಘಟನೆ ಒಂದೇ ಒಂದು ಉದ್ದೇಶದಿಂದ ನಾವು ಮುಂದೆ ಹೆಜ್ಜೆ ಇಟ್ಟರೆ ಮುಂದೊಂದು ದಿವಸ ನಮಗೆ ಖಂಡಿತ ಗೆಲುವು ಕಾಂಗ್ರೆಸ್ ಪಕ್ಷದ ಆಗಿರ್ತದೆ ಅನ್ನುವಂಥದ್ದನ್ನ ನಾವು ಮನಗಾಣಬೇಕು ಬಂಧುಗಳೇ. ಅದಕ್ಕೋಸ್ಕರ ಈ ಪ್ರಯತ್ನ. ನಮ್ಗೆ ಚುನಾವಣೆ ಸಂದರ್ಭದಲ್ಲಿ ಮಾರ್ಗದರ್ಶನ ಬರ್ತದೆ, ನಾವು ನೋಟಿಸ್ ಇಡ್ತೇವೆ, ಮನೆ ಹಚ್ತೇವೆ, ಮತ ಗೆಲ್ತೇವೆ, ನಮ್ಮ ಚುನಾವಣೆ ಮುಗಿತದೆ. ಈಗಿನ ಸವಾಲುಗಳು ಹಾಗೆಲ್ಲ. ಬಿಜೆಪಿ ರಾಜ್ಯದಲ್ಲಿ ಆಡಳಿತ ಮಾಡಿದೆ, ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಮಾಡ್ತದೆ. ಕಾರ್ಕಳದಲ್ಲಿ ಅಷ್ಟು ದೊಡ್ಡ ಸವಾಲುಗಳಿಲ್ಲ. ಆದ್ರೆ ಹೊಸ ಬದಲಾವಣೆಯ ಮೂಲಕ, ಹೊಸ ಹೊಸ ಯೋಜನೆಗಳಕ ನಾವು ಪುಟ್ಟ ಹೆಜ್ಜೆಯನ್ನ ಇಡ್ತಾ ಹೋದ್ರೆ ಮುಂದೊಂದು ದಿವಸ ಕಾರ್ಕಳದಲ್ಲಿ ಕಾಂಗ್ರೆಸ್ ಧ್ವಜವನ್ನ ಹಾರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಥಿತಿ ಬದಲಾಗಬೇಕು. ನಾವು ನಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಬೇಕು. ನಾವು ಪಕ್ಷಕ್ಕೋಸ್ಕರ ಸಮಯ ಕೊಡಬೇಕು. ನಾನು ಎಲ್ಲ ಕಾರ್ಯಕರ್ತರಲ್ಲಿ ಕೇಳುವುದಿಲ್ಲ, ಬೂತ್ ಅಧ್ಯಕ್ಷರಲ್ಲಿ ಮನವಿ ಇಷ್ಟೇ, ನಿಮ್ಮಲ್ಲಿ ಕಳಕಳಿಯ ಮನವಿ ಇಷ್ಟೇ, ಪಕ್ಷಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಿ. ಮತ್ತು ನಾವು ಅನೇಕ ಚುನಾವಣೆಗಳನ್ನು ಮಾಡಿದ್ದೇವೆ, ರಿಸಲ್ಟ್ ಗಳನ್ನು ನೋಡಿದ್ದೇವೆ. ಕೆಲವು ಕಡೆ ಗೆದ್ದಿದ್ದೇವೆ, ಕೆಲವು ಕಡೆ ಸೋತಿದ್ದೇವೆ. ಇನ್ನು ಮುಂದಿನ ಚುನಾವಣೆ ನಾವು ಸೋಲಿಕ್ಕೆ ನಿಲ್ಲುವುದಲ್ಲ, ನಾವು ಗೆಲ್ಲಬೇಕು ಅನ್ನುವಂತ ಒಂದು ಹಠದಿಂದ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಅದಕ್ಕೋಸ್ಕರ ಬೂತ್ ಅಧ್ಯಕ್ಷರುಗಳು, ಸೋಷಿಯಲ್ ಮೀಡಿಯಾದ ಸದಸ್ಯರುಗಳು, ಡಿಜಿಟಲ್ ಯೂತ್ಗಳು, ನೀವೆಲ್ಲರೂ ನಮ್ಮ ಸ್ವಲ್ಪ ಮನಸ್ಥಿತಿಯನ್ನ ಬದಲಾಯಿಸಬೇಕಾಗಿದೆ. ಪಕ್ಷಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಬೇಕಾಗಿದೆ. ಸ್ವಲ್ಪ ತ್ಯಾಗ, ಸ್ವಲ್ಪ ಶ್ರಮದ ಫಲವೇ ಮುಂದೊಂದು ದಿನ ಕಾರ್ಕಳದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಬಂಧುಗಳೇ. ಹಾಗಾಗಿ ನಿಮ್ಮ ಸ್ವಲ್ಪ ಶ್ರಮ ಮತ್ತು ಪ್ರಯತ್ನ ಮತ್ತು ಸಮಯವನ್ನ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ನಾನು ಕೇಳಿ ಬಯಸ್ತೇನೆ. ಕಾಂಗ್ರೆಸ್ ಸಿದ್ಧಾಂತ ದೇಶವನ್ನ ಜೋಡಿಸುವ ಸಿದ್ಧಾಂತ. ಈ ಊರಿನ ಸಂಸ್ಕೃತಿಯನ್ನ, ಸಹೋದರತೆಯನ್ನ ಕಾಪಾಡೋದು ಕಾಂಗ್ರೆಸ್ ಸಿದ್ಧಾಂತ. ನಮ್ಗೆಲ್ಲರಿಗೂ ಹೆಮ್ಮೆ ಇದೆ. ನಾವು ಕಾಂಗ್ರೆಸ್ ಕಾರ್ಯಕರ್ತ ಎನ್ನುವುದೇ ನಮ್ಗೆ ಹೆಮ್ಮೆ ಇದೆ. ನಾವು ಜನರ ಬದುಕನ್ನ ರೂಪಿಸಿದ್ದೇವೆ. ದೇಶದ ಇತಿಹಾಸ ಇಲ್ಲದೆ ಕಾಂಗ್ರೆಸ್ ಇತಿಹಾಸ ಇಲ್ಲ, ಕಾಂಗ್ರೆಸ್ ಇತಿಹಾಸ ಇಲ್ಲದೆ ದೇಶದ ಇತಿಹಾಸ ಇಲ್ಲ. ಕಾಂಗ್ರೆಸ್ ಇತಿಹಾಸ ಮತ್ತು ಈ ದೇಶದ ಇತಿಹಾಸ ಒಂದು ನಾಣ್ಯದ ಎರಡು ಮುಖಗಳು. ಅಂತ ಪಕ್ಷದ ಸದಸ್ಯನಾಗಿರುವುದು, ಬೂತ್ ಅಧ್ಯಕ್ಷನಾಗಿರುವುದು ಇದೆಲ್ಲವೂ ನಮ್ಮ ಪುಣ್ಯದ ಫಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬಂಧುಗಳೇ. ಇದೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮ. ನಮಗೆ ಚುನಾವಣೆ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಿದ್ದು ಕೊನೆಯ ಕಾಲದಲ್ಲಿ ಒಂದು ಹಂತಕ್ಕೆ ಬಂದು ನಾವು ಎಡವಿ ಬೀಳ್ತಾ ಇದ್ದೇವೆ. 2,000 3,000 ಮತಗಳ ಅದು ಸೋಲು ಅಲ್ಲ, ಅದು ಅರ್ಥ ಸೋಲು ಆಗ್ಲೇಬಾರದು. ನಾವು ಕೊನೆಗೆ ಗೆದ್ದೇವು ಅನ್ನುವಂಥದ್ದು, ನಾವು ಇನ್ನೇನು ವಿಜಯ ಪತಾಕೆಯನ್ನು ಹಾರಿಸಬೇಕು ಅನ್ನುವ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಬಿದ್ದು ಸೋತಿದ್ದೇವೆ.
ನಾವು ಸೋತದ್ದು ಮಾತ್ರ ಅಲ್ಲ ಸತ್ತಿದ್ದೇವೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಸೋತದ್ದು ಮಾತ್ರ ಸತ್ತಿಲ್ಲ, ನಾವು ಮತ್ತೊಮ್ಮೆ ಎದ್ದು ನಿಲ್ತೇವೆ. ಕಾರ್ಕಳದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ಭದ್ರಕೋಟೆಯನ್ನಾಗಿ ಮಾಡ್ತೇವೆ ಅನ್ನುವಂತ ಪಡವನ್ನ ಎಲ್ಲ ಬೂತ್ ಅಧ್ಯಕ್ಷರುಗಳು ಮಾಡಬೇಕಾಗ್ತದೆ. ನಿಮ್ಮಲ್ಲಿ ಮನವಿ ಇಷ್ಟೇ, ಬೇರೆ ಏನಿಲ್ಲ ಬಂಧುಗಳು. ಈಗಾಗಲೇ ಎಲ್ಲ ಗ್ರಾಮೀಣ ಸಮಿತಿಯ ಅಧ್ಯಕ್ಷರುಗಳು ಒಳ್ಳೆ ಅಧ್ಯಕ್ಷರುಗಳನ್ನ ಅಲ್ಲಲ್ಲಿ ಹೋಗಿ ಮೀಟಿಂಗ್ ಗಳನ್ನ ಮಾಡಿ ಒಳ್ಳೆಯ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಳ್ಳೆಯ ಬೂತ್ ಅಧ್ಯಕ್ಷರುಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಇಂದಿನ ಚುನಾವಣೆಯಲ್ಲಿ 2000 ಓಟಲ್ಲಿ ನಾವು ಮತ ಕಳ್ಕೊಂಡೆವು. ಆಗ ನಮ್ಮ ಈ 152 ಬೂತ್ಗಳಲ್ಲಿ ಬೂತ್ ಅಧ್ಯಕ್ಷರುಗಳು ಇದ್ದದ್ದು ಕೇವಲ 50-60 ಮಾತ್ರ. ಪರಿಸ್ಥಿತಿ ಹಾಗೆ ಇತ್ತು. 50-60 ಬೂತ್ಗಳಲ್ಲಿ ಅಧ್ಯಕ್ಷರಿದ್ರು. ಓಟಿಗೆ ನೋಟಿಸ್ ಕೊಡಿ ಒಬ್ಬ ಎರಡ ಕೈ ಕೊರ್ಕೊಂಡು ಹೇಳಿ ಗೊತ್ತುಜಿ. ಆದ್ರೆ ಈಗ 152 ಬೂತ್ಗಳಲ್ಲಿ ನೀವು ಬಲಿಷ್ಠವಾದ ಅಧ್ಯಕ್ಷರುಗಳಿದ್ದೀರಿ. ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ. ಪಕ್ಷ ಖಂಡಿತ ಬಲಿಷ್ಠವಾಗಿದೆ. 152ಕ್ಕೂ ಬಲಿಷ್ಠ ಬೂತ್ ಅಧ್ಯಕ್ಷರುಗಳು ತಾವಿದ್ದೀರಿ. 23 ಗ್ರಾಮಗಳಲ್ಲಿ ಬಲಿಷ್ಠ ಅಧ್ಯಕ್ಷರುಗಳು ತಾವಿದ್ದೀರಿ. ಆದ್ರೆ ನಮ್ಮ ಶಕ್ತಿಯನ್ನ ನಾವು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ನಾವು ಒಳ್ಳೆಯ ಫಲಿತಾಂಶವನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಬಂಧುಗಳೇ. ಸುಮಾರು 23 ಗ್ರಾಮಗಳಲ್ಲಿ 14 ಜನ ಗ್ರಾಮೀಣ ಸಮಿತಿ ಅಧ್ಯಕ್ಷರು ಗ್ರಾಮ ಸಮಿತಿಗಳನ್ನು ಮಾಡಿಕೊಂಡಿದ್ದೀರಿ. 152 ಬೂತ್ಗಳಲ್ಲಿ 120ಕ್ಕೂ ಹೆಚ್ಚು ಬೂತಿನವರು ಬೂತ್ ಕಮಿಟಿಗಳನ್ನ ಮಾಡಿಕೊಂಡಿದ್ದೀರಿ, ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೀರಿ. ನಮ್ಮ ಕಾಂತಾವರದ ಗ್ರಾಮ ಸಣ್ಣ ಗ್ರಾಮ, 3 ಬೂತ್ ಇರುವುದು. ದೊಡ್ಡ ದೊಡ್ಡ ಲೀಡರ್ಗಳು ಯಾರಿಲ್ಲ. ಅಲ್ಲಿ ಧನಿಕರ ದಬ್ಬಾಳಿಕೆ ಇದೆ, ದೌರ್ಜನ್ಯ ಇದೆ. ನಮ್ಮ ಬೂತ್ ನಲ್ಲಿ ಕುತ್ಕೊಂಡು ಈ ದಾಯ ಮೂದುಡು ಕುಲ್ಲಿ ಅಂತ ಬೆದರಿಕೆ ಹಾಕ್ತಾರೆ, ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ. ಅಂತ ಗ್ರಾಮದಲ್ಲಿ ಹುಡುಗರ ಟೀಮ್ ಅನ್ನು ಕಟ್ಟಿದ್ದೇವೆ. ಅವರು ಮನೆ ಮನೆಗೆ ಹೋಗಿ ಸಂಘಟನೆ ಮಾಡಿ ಎಲ್ಲರಿಗಿಂತ ಮೊದಲು ಗ್ರಾಮ ಕಮಿಟಿಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಧೈರ್ಯ ಬಂದಿದೆ. ಅವರಿಗೆ ಕಾಂಗ್ರೆಸ್ ಧೈರ್ಯ ಕೊಟ್ಟಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಕಾರ್ಯಕ್ರಮಗಳೇ ಅವರಿಗೆ ಧೈರ್ಯ. ಕಾಂಗ್ರೆಸ್ ಮುಖಂಡರ ಮಾತುಗಳು, ಧೈರ್ಯದ ಮಾತುಗಳೇ ಅವರಿಗೆ ಆದರ್ಶ ಆಗಿದೆ. ಅದನ್ನ ಅವರು ಸಂಘಟನೆ ಮಾಡ್ತಾ ಇದ್ದಾರೆ. ಕೇವಲ ಬೂತ್ ಕಮಿಟಿಗಳನ್ನು ಮಾಡಿಕೊಟ್ಟಿಲ್ಲ, ಪ್ರತಿ ಆದಿತ್ಯವಾರ ಮನೆ ಮನೆಗೂ ಭೇಟಿ ಕೊಡ್ತಾರೆ. ಅವರು ಮನೆ ಮನೆಯಲ್ಲಿ ಕುತ್ಕೊಂಡು ಅವರ ಸಮಸ್ಯೆಗಳನ್ನ ಆಲಿಸ್ತಾರೆ. ನಮ್ಮಿಂದ ಏನು ನಿಮಗೆ ಪ್ರಯತ್ನ ಆಗ್ತೇವೆ, ನಾವು ಖಂಡಿತ ಮಾಡ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು. ನಾಳೆ ಚುನಾವಣೆ ಬಂದ ರಿಸಲ್ಟ್ ಏನೂ ಆಗಿರ್ಬೋದು, ಆದ್ರೆ ಅವರ ಪ್ರಯತ್ನ ಕಾಂತಾವರ ಗ್ರಾಮ, ಬೋಳ ಗ್ರಾಮದ ಮತ್ತು ಹೀಗೆ ಅನೇಕ 52 ಗ್ರಾಮದ ಗ್ರಾಮೀಣ ಸಮಿತಿಯ ಪ್ರಯತ್ನ ಇಡೀ ಕ್ಷೇತ್ರಕ್ಕೆ ಅದು ಮಾದರಿ. ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಆದ್ರೆ ಜಾತಿ ಇರುವ ಕೆಲವು ಗ್ರಾಮೀಣ ಸಮಿತಿಗಳು ದಯವಿಟ್ಟು ತಾವು ಸಮಿತಿಯನ್ನು ಕೊಡಬೇಕು. ಕೋಟೆ ಅದು ಬಲಿಷ್ಠ ಕೋಟೆ ಆಗ್ತದೆ. ಆಗ ಮಾತ್ರ ನಾವು ಗೆಲುವಿನ ತುದಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಬೂತ್ ಕಮಿಟಿಗಳ ನಿರ್ಮಾಣ ಅತಿ ಅಗತ್ಯ ಅನ್ನುವಂತ ಮನವಿಯನ್ನ ಬೂತ್ ಅಧ್ಯಕ್ಷರುಗಳಲ್ಲಿ ಮತ್ತು ಗ್ರಾಮೀಣ ಅಧ್ಯಕ್ಷರುಗಳಲ್ಲಿ ವಿನಮ್ರವಾಗಿ ಮಾಡ್ತಾ ಇದ್ದೇನೆ ಬಂಧುಗಳೇ. ಅದರ ಜೊತೆಯಲ್ಲಿ ಕಾರ್ಯಕ್ರಮಗಳು, ನೀವು ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ. ಒಳ್ಳೆ ತಂಡ ಇದೆ, ಒಳ್ಳೆ ಸರ್ಕಾರದ ಕಾರ್ಯಕ್ರಮಗಳಿದೆ, ಜನರು ನಮ್ಮ ಪರವಾಗಿ ಇದ್ದಾರೆ. ಒಳ್ಳೆ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಮಾಡಬೇಕು. ನಿಮ್ ಜೊತೆ ನಾವಿದ್ದೇವೆ. ನೀವು ಯಾವಾಗ ಕರಿತೀರಿ ಆ ಸಂದರ್ಭದಲ್ಲಿ ನಾವಿದ್ದೇವೆ. ಈಗ ಶೇಖರಣ್ಣ ಹೇಳಿದಾಗೆ ಒಂದು ಸಂತೋಷ ಇದೆ. ಏನೇ ಕಾರ್ಯಕ್ರಮ ಕಾಂಗ್ರೆಸ್ ನಾವು ಹಮ್ಮಿಕೊಳ್ಳಿ, ಒಂದು ಒಳ್ಳೆಯ ಜನ ತಾವೆಲ್ಲರೂ ಬರ್ತೀರಿ. ನಮ್ಗೆ ಸಂತೋಷ ಇದೆ. ಇವತ್ತು ಎಲ್ಲಾ ಬೂತ್ ಅಧ್ಯಕ್ಷರು ಬಂದಿದ್ದೀರಿ. ನಿರೀಕ್ಷೆಗೂ ಜಾಸ್ತಿ ತಾವು ಸದಸ್ಯರುಗಳು ಬಂದಿದ್ದೀರಿ. ಡಿಜಿಟಲ್ ಯೂತ್ನವರು ಬಂದಿದ್ದೀರಿ. ಗ್ರಾಮೀಣ ಸಮಿತಿ ಅಧ್ಯಕ್ಷರು ಅವರ ಜೊತೆಗೆ ಬಂದಿದ್ದೀರಿ. ನಿಮಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಬೇಕು ಅಂತ ಇದೆ. ಅದು ಖಂಡಿತ ಆಗ್ತದೆ. ಇವತ್ತು ಉದಯಣ್ಣ ಇಲ್ಲೇ ಇಲ್ಲ. ಆದ್ರಿಂದ ಅವರು ಇಲ್ಲದಾಗ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೇಳಲೇಬೇಕು. 15-20 ದಿವಸ ಇರುವಾಗ ಅವರಿಗೆ ಸೀಟ್ ಸಿಕ್ಕಿತ್ತು. ಆದ್ರೆ ನಾವು ಎಣಿಸ್ಬೇಕು, 40,000 ಅಂತರ ಅದು 4,000ಕ್ಕೆ ಬಂದು ನಿಲ್ಬೇಕಾದ್ರೆ ಅದೆಲ್ಲ ನಿಮ್ಮ ಶಕ್ತಿಯ ಫಲವಾಗಿ ಆಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಆ 4,000 ಮೈನಸ್ ಇದ್ದದ್ದು ನಮ್ಗೆ 40,000 ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ನೀವೆಲ್ಲ ಪ್ರಯತ್ನ ಪಟ್ರೆ ಖಂಡಿತ ನಮ್ಗೆ ಏನು ಕಷ್ಟ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಉದಯಣ್ಣ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕಾರ್ಯಕರ್ತರ ಫೋನ್ಗಾಗಿ, ಇನ್ನೊಬ್ಬರ ಕಾರ್ಯಕ್ರಮಕ್ಕಾಗಿ ಎಲ್ಲ ಕಡೆಗೆ ಮನೆಗಳಿಗೆ ಹೋಗ್ತಾರೆ. ಎಲ್ಲರ ಫೋನ್ಗಳನ್ನು ರಿಸೀವ್ ಮಾಡ್ತಾರೆ. ನಮ್ಮಿಂದ ಏನು ತಾನು ಸೋತರು ಕೂಡ ನಮ್ಮಿಂದ ಏನು ಕೆಲಸ ಮಾಡ್ಲಿಕ್ಕೆ ಕೂಡ ಅವ್ರು ಮಾಡ್ತಾರೆ. ಒಬ್ರು ನಾಯಕರು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ. ಶೇಖರಣ್ಣ ಇದ್ದಾರೆ, ಇನ್ನು ಅನೇಕ ನಾಯಕರುಗಳು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ. ನಾವು ಅದನ್ನೆಲ್ಲ ಉಪಯೋಗಿಸಿಕೊಂಡು ಪಕ್ಷ ಸಂಘಟನೆಗೆ ನಮ್ಮನ್ನು ತೊಡಗಿಸುವಂತ ಕೆಲಸಗಳನ್ನು ಮಾಡಬೇಕು. ಈಗ ಇಡೀ ತಾಲೂಕು ಇವತ್ತು ಅವರಲ್ಲಿ ಆಗ ಮಧ್ಯಾಹ್ನ ಬಂದಿದ್ರು. 14 ಕಡೆ ಮದುವೆಗೆ ಹೋಗ್ಲಿಕ್ಕೆ ಯಾಕೆ ಹೋದ್ರು ಹೇಳಿ? 14 ಕಡೆ ಮದುವೆಗೆ ನಮ್ಮ ಕಾರ್ಯಕರ್ತರ ಮನೆಯ ಕಾರ್ಯಕ್ರಮ ಅಂತ ಹೋದ್ರು ಅವರು. ನಮ್ಮ ಕಾರ್ಯಕರ್ತರು ಅನ್ನುವ ಅಭಿಮಾನವಿದೆ. ಅಂತ ವ್ಯಕ್ತಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಊರಿಡಿ ತಿರುಗುವುದು ಅವರಿಗೆ ಬೇರೆ ಕೆಲಸ ಇಲ್ಲ. ಹೋದ ಕಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ, ಸಾಮಾಜಿಕ ಕಾರ್ಯಕ್ರಮಕ್ಕೆ ಡೊನೇಷನ್ ಗಳನ್ನು ಕೊಡುವುದು ಅವರ ಹತ್ರ ದುಡ್ಡು ಹೇರಳವಾಗಿ ಇದೆ ಅಂತಲ್ಲ. ಆ ಕಾರಣಕ್ಕಾದ್ರೂ ಪಕ್ಷ ಸಂಘಟನೆ ಆಗಬೇಕು. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಎಲ್ಲ ಗ್ರಾಮದ ಸದಸ್ಯರು ತಾವು ಚುನಾವಣೆ ಇವುಗಳು ವಿನ್ನಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಕೂಡ ಈಗ ಅಲೆವೂರಿನಲ್ಲಿ ಇದ್ದಾರೆ. ಅವರು ಅಲೆವೂರಿನಲ್ಲಿ ಒಂದು ನಮ್ಮ ಕಾರ್ಯಕರ್ತರ
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಇಂತಹ ನಾಯಕರುಗಳಿಂದ ಸಿಕ್ಕಿದಾಗ ನಾವು ಅವಕಾಶಗಳನ್ನ ಕಳ್ಕೊಳ್ಬಾರ್ದು. ಮೊದಲು ಎಂಗ್ಲಿಗೆ ಕಳೆದ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ಎಂಗ್ಲಿಕ್ಕೆ ಏನ ಗತಿ ಇಜ್ಜಿ, ನಾನು ಮೂಡಾರಿಗೆ ಹೋಗಿದ್ದೆ, ನನಗೆ ಬೈದು ಕಳಿಸಿದ್ದಾರೆ. ಸಹಜ ಅವರ ನೋವು. ಈ ದಾಯವತ್ತಿನಿ ಒಂದು ಸ್ಪ್ರೈಟ್ ಬಂದು ದಾಯವತ್ತಿನಿ ಸ್ಪ್ರೈಟ್ ಗತಿ ಇಜ್ಜ ಕೇಳಿದ್ರು, ಕರೆಕ್ಟ್, ಅದು ಅವರಿಗೆ ನೋವಿದೆ. ನಾವು ಅವರಿಗೆ ಸ್ಪಂದನೆ ಕೊಟ್ಟಿಲ್ಲ. ಯಾರು ಇಲೆಕ್ಷನ್ಗೆ, ಪಂಚಾಯತ್ ಇಲೆಕ್ಷನ್ಗೆ ಅವ್ರಿಗೆ ಯಾರಿಗೂ ನಾವು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ. ಅವರಿಗೆ ನೋವಿತ್ತು. ಆದ್ರೂ ಕೂಡ ಕಾರ್ಕಳ ತಾಲೂಕಲ್ಲಿ 3 ಗ್ರಾಮಗಳಲ್ಲಿ ಇವತ್ತು ಪಂಚಾಯತ್ ಬಂದಿದೆ. ಆದ್ರೆ ಇವತ್ತು ಎಲ್ಲಾ ಪಂಚಾಯತ್ಗಳು ಬರಬೇಕಾದ್ರೆ ಇವತ್ತಿನಿಂದಲೇ ಬೂತ್ ಮಟ್ಟದಲ್ಲಿ ನಾವು ಕಮಿಟಿಗಳನ್ನ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡಿದಾಗ ನಮ್ಮ ಒಂದು ಹೆಜ್ಜೆ ಒಂದು ಹೊಸ ರೀತಿಯ ಆಲೋಚನೆ ರೂಪದಲ್ಲಿ ನಾವು ಹೋದಾಗ ಮತ್ತೊಮ್ಮೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಅನ್ನ ವಿಜಯ ಮಟ್ಟದಲ್ಲಿ ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಾ ಇವತ್ತು ಯಾರು ಕೂಡ ಬೂತ್ ಅಧ್ಯಕ್ಷರುಗಳು, ನಾನು ನಿರಂತರ ನಿಮ್ಮ ಸಂಪರ್ಕದಲ್ಲಿ ಇದ್ದೇನೆ. ನಿಮ್ಮ ಎಲ್ಲ ಮನವಿಗಳಿಗೆ ಏನು ನಾವು ಸಮಸ್ಯೆಗಳಿದ್ರೆ ತಾವು ಫೋನ್ ಮಾಡ್ತೀರಿ, ನಾವು ಸ್ಪಂದಿಸ್ತಾ ಇದ್ದೇವೆ. ಎಲ್ಲ ಹಿರಿಯ ಗ್ರಾಮೀಣ ಅಧ್ಯಕ್ಷರು ವಿಜಯರಾಗ್ಲಿ, ನಾಲ್ವರು ಕೃಷ್ಣಣ್ಣ ಇದ್ದೀರಿ, ಮೂಡಾರ್ ಅವರಿದ್ದೀರಿ, ಎಲ್ಲರೂ ಕೂಡ ಹಿರಿಯರು, ಗ್ರಾಮೀಣ ಸಮಿತಿ ಅಧ್ಯಕ್ಷರು ಸುಧಾಕರ್ ಅವರಿದ್ದೀರಿ, ತಾವೆಲ್ಲರೂ ಕೂಡ ಇದ್ದೀರಿ. ಪಕ್ಷದ ಚಟುವಟಿಕೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. 4 ಜನರಲ್ ಸೆಕ್ರೆಟರಿಗಳು, ವಿವೇಕ್ ಆಗ್ಲಿ, ಕುಶಾಯಿನ್ ಆಗ್ಲಿ, ಸುಪ್ರೀತ್ ಆಗ್ಲಿ, ಇವರೆಲ್ಲರೂ ಕೂಡ ಒಂದು ಪಕ್ಷದ ಚಟುವಟಿಕೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ನಿಮ್ಮೆಲ್ಲರ ಕೂಡ ಸಹಕಾರ ಇರಲಿ. ನಾನು 6 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಬೂತ್ ಅಧ್ಯಕ್ಷರುಗಳ ಕಾರ್ಯಕ್ರಮ ಇದೇ ತರ ಕೇವಲ ಭಾಷಣಗಳಿಗಾಗಿಲ್ಲ, ಇಲ್ಲಿ ಚಟುವಟಿಕೆಗಳಾಗಬೇಕು, ಹೊಸ ಹೊಸ ರೀತಿಯ ಯೋಜನೆಗಳಾಗಬೇಕು. ನಮ್ಮ ಬೂತ್ ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಹೇಗೆ ಪರಿಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ನಾಳೆ ಒಳ್ಳೆ ರಿಸಲ್ಟ್ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಒಂದು ಸಂದೇಶ ಈ ಸಂದರ್ಭದಲ್ಲಿ, ಆ ಬೂತ್ ಕಮಿಟಿಯಲ್ಲಿ ನೀವು ನೋಡಿ 20 ಜನ ಅಧ್ಯಕ್ಷರುಗಳಾಗ್ತಾರೆ ನಿಮಗೆ. ಮಹಿಳಾ ಕಾಂಗ್ರೆಸ್ ಇಂದ ಹಿಡಿದು ಕಟ್ಟ ಕಡೆಯಲ್ಲಿ ಮೀನುಗಾರರ ಅಧ್ಯಕ್ಷರವರೆಗೆ ಆ 20 ಜನರಿಗೆ ಕೂಡ ಎಲ್ಲ ಬೇರೆ ಬೇರೆ ರಿಸರ್ವೇಶನ್ಗಳು. ನಾಳೆ ಪಂಚಾಯತ್ ಇಲೆಕ್ಷನ್ಗೆ ನಿಮ್ಗೆ ಯಾವುದೇ ರಿಸರ್ವೇಶನ್ ಬಂದ್ರೆ ಆ ರಿಸರ್ವೇಶನ್ಗೆ ಅಭ್ಯರ್ಥಿ ಆ ಲಿಸ್ಟ್ ಅಲ್ಲಿ ಇದ್ದಾರೆ. ನಿಮ್ಗೆ ರಿಸರ್ವೇಶನ್ ಯಾವುದೇ ಬರಲಿ, ಅದು ಮಹಿಳೆ ಬರಲಿ, ಎಸ್ಸಿ ಬರಲಿ, ಹಿಂದುಳಿದ ವರ್ಗ ಬರಲಿ, ಬಿ ಬರಲಿ, ಅಲ್ಪಸಂಖ್ಯಾತ ಬರಲಿ, ದಲಿತ ಬರಲಿ, ಯಾವುದೇ ಬರಲಿ, ಆ ಕಮಿಟಿಯಲ್ಲಿ ನಿಮಗೆ ಕ್ಯಾಂಡಿಡೇಟ್ ಅಲ್ಲಿ ಇದ್ದಾರೆ. ಅಂತವರನ್ನು ಮಾತ್ರ ನೀವು ಅಧ್ಯಕ್ಷ ಮಾಡುದು. ಅದರಿಂದ ಆ ಅಭ್ಯರ್ಥಿಯ ಆಯ್ಕೆಗೂ ಕೂಡ ಅದು ಸಹಕಾರಿಯಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇವತ್ತು ತುಂಬಾ ಖುಷಿಯಾಗಿದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕೆಲಸವನ್ನ ಬಿಟ್ಟು ಬಂದಿದ್ದೀರಿ, ಪಕ್ಷದ ಮೇಲೆ ಅಭಿಮಾನ ಪ್ರೀತಿಯನ್ನ ಇಟ್ಟು ಬಂದಿದ್ದೀರಿ. ಇವತ್ತು ಬೆಳಿಗ್ಗೆ ವೀರಪ್ಪ ಮೊಯ್ಲಿ ಅವರು ಕೂಡ ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ರು. ಮಂಜುನಾಥ್ ಭಂಡಾರಿ ಅವರು ಕೂಡ ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ನಿಮ್ಮಂತ ಮಾದರಿ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ಹೇಳಿದೆ, ನಮ್ಮ ಊರಿನಲ್ಲಿ ಬೂತ್ ಅಧ್ಯಕ್ಷರು ಕಾರ್ಯಕರ್ತರು ಒಳ್ಳೆಯ ಸ್ಪಿರಿಟ್ ನಲ್ಲಿ ಇದ್ದಾರೆ. ಆ ಸ್ಪಿರಿಟ್ ಅನ್ನು ನಾವು ಮುಂದುವರಿಸಿಕೊಂಡು ಕಾರ್ಕಳದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಂತ ಪ್ರಯತ್ನ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಮಾತನ್ನು ಕೂಡ ಅವರಿಗೆ ಕೊಟ್ಟಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ನೀವು ಕೊಟ್ಟ ಕಮಿಟಿಯನ್ನೇ ನಾನು ಜಿಲ್ಲಾ ಮಟ್ಟದಲ್ಲಿ ತೋರಿಸಿ, ಜಿಲ್ಲಾ ಮಟ್ಟದಲ್ಲಿ ಕೂಡ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಅಪ್ರಿಶಿಯೇಟ್ ಮಾಡುವಂತ ಕೆಲಸ ಜಿಲ್ಲಾ ಮಟ್ಟದಲ್ಲಿ ಕೂಡ ಆಗಿದೆ. ಅದಕ್ಕೆಲ್ಲರೂ ಕೂಡ ನಾನು ನಿಮಗೆ ಸಹಕಾರವನ್ನು ಕೋರ್ತಾ ಇನ್ನು 2 ಸೆಷನ್ ನಡೀಲಿಕ್ಕಿದೆ. ನಮ್ಮ ಸುಧಾಕರ್ ಅವರು ಮತ್ತು ಚಂದ್ರಶೇಖರ್ ಅವರು ಸೋಷಿಯಲ್ ವೆರಿ ಇಂಪಾರ್ಟೆಂಟ್ ಬಂಧುಗಳೇ. ಮೊದಲು ನಾವು ಚುನಾವಣೆ ಬಂದಾಗ ಮನೆ ಮನೆಗೆ ಹೋಗೋದು, ಮತ ಕೇಳೋದು, ಇಷ್ಟೇ ಕೆಲಸ ಆಗ್ತದೆ. ಆದ್ರೆ ಈಗಾಗಲ್ಲ. ಈಗ ಪ್ರತಿ ಕ್ಷಣ ನಾವು ಮತವನ್ನು ಪಡಿಲಿಕ್ಕಾಗ್ತದೆ, ಮತವನ್ನು ಕಳ್ಕೊಳ್ಳಿಕ್ಕಾಗ್ತದೆ. ಅದು ಸೋಷಿಯಲ್ ಮೀಡಿಯಾದ ಮೂಲಕ. ಇವತ್ತು ಕಾಂಗ್ರೆಸ್ ಅನ್ನ ಇಡೀ ಸೋಲಿಸಿದ್ದು ಯಾವ್ದು ಹೇಳಿದ್ರೆ ಸಾಮಾಜಿಕ ಜಾಲತಾಣ. ಅದನ್ನ ನಾವು ಒಪ್ಪಲೇಬೇಕು. ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಡುದು ಯಾವ್ದು ಹೇಳಿದ್ರೆ ಕಾಂಗ್ರೆಸ್ ವಿರುದ್ಧದ ಅದು ಸುಳ್ಳುಗಳು ಮಾತ್ರ. ನಮಗೆ ಬಂದ ಕೂಡಲೇ ಹೆಂಚಿನ ಮಾರೆ ಕಾಂಗ್ರೆಸ್ ಅಂತ ಹೇಳ್ತೇವೆ. ಅದು ಒಳಗಿನ ಸತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಬೆಳಿಗ್ಗೆ ಚಂದ್ರಶೇಖರ್ ಶೆಟ್ಟಿ ಅವರು ಹೇಳಿದ್ರು, ಸೋನಿಯಾ ಗಾಂಧಿ ಅವರನ್ನ ಡ್ಯಾನ್ಸ್ ಬಾಲ್ ಡ್ಯಾನ್ಸರ್ ಮಾಡಿದ್ರು. ನಿಜವಾಗಿ ಅಲ್ಲ, ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಈ ಮಾಹಿತಿ ಕಾರ್ಯಾಗಾರ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರಾಂಗ್ ಆಗದಿದ್ರೆ ನಾವು ರಿಸಲ್ಟ್ ನ ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಸಾಮಾಜಿಕ ಜಾಲದಲ್ಲಿ ನೀವು ನರೇಂದ್ರ ಮೋದಿಯನ್ನು ಬೈದು ಬರಿಬೇಕಂತಿಲ್ಲ, ಪರವಾಗಿಲ್ಲ. ಸುನೀಲ್ ಕುಮಾರ್ ಅನ್ನ ಬೈದು ಹಾಕಬೇಡಿ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಹಾಕಿ, ಸಿದ್ದರಾಮಯ್ಯನವರು ಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಹಾಕಿ. ನಿನ್ನೆ ಒಂದು ಅಭೂತಪೂರ್ವವಾದ ಮಹಿಳೆಯರಿಗೆ ಬೇಕಾದಂತ ಕಾನೂನುಗಳನ್ನು ತಂದ್ರು, ಅದರ ಬಗ್ಗೆ ಮಹಿಳೆಯರ ಪೋಸ್ಟ್ ಗಳನ್ನ ಹಾಕಿ. ಸರ್ಕಾರದಿಂದ ಬರುವ ಯೋಜನೆಗಳ ಬಗ್ಗೆ ನಾವು ನಮ್ಮ ಪೋಸ್ಟ್ ಗಳನ್ನ ಹಾಕುವ. ನಾವು ಬೇರೆಯವರಿಗೆ ಬೈಯೋದು ಬೇಡ ಬೇಡ. ನಮ್ಮ ಪಕ್ಷದ ಪರವಾಗಿ ಬರುವ ಪೋಸ್ಟ್ ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತ ಪ್ರಯತ್ನ, ಸ್ವಲ್ಪ ಬರೆಯುವಂತ ಪ್ರಯತ್ನ, 1-2 ಶಬ್ದಗಳನ್ನ ಬರೆಯುವಂತ ಪ್ರಯತ್ನ ನಾವು ಮಾಡಿದಾಗ ನಮ್ಮ ಪರಿಸರದಲ್ಲಿ ಅದು ತುಂಬಾ ಉಪಯುಕ್ತ ಆಗ್ತದೆ. ಸುಳ್ಳುಗಳಿಗೆ ಸರಿಯಾದ ಉತ್ತರ ಸಾಮಾಜಿಕ ಜಾಲತಾಣದಲ್ಲಿ ಕೊಡುವುದರ ಮೂಲಕ ಮತ್ತೊಮ್ಮೆ ಸುಳ್ಳನ್ನು ವಿಜೃಂಭಿಸುವುದನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿಯ ಸುಳ್ಳುಗಳಿಗೆ ಒಂದು ಉತ್ತರ ಕೊಡಲಿಕ್ಕೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಚಂದ್ರಶೇಖರ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣದ ಬಗ್ಗೆ ಅವರು ಮಾಹಿತಿಯನ್ನು ಕೊಡಲಿದ್ದಾರೆ. ನಮ್ಮ ಸುಧಾಕರ್ ನ್ಯಾಷನಲ್ ಟ್ರೈನರ್ ಅವರು ಸುಮಾರು 1500ಕ್ಕೂ ಹೆಚ್ಚು ಟ್ರೈನಿಂಗ್ ಮಾಡಿದ್ದಾರೆ. ಯುವ ನಾಯಕತ್ವದ ಬಗ್ಗೆ ನಿಮ್ಮನ್ನೆಲ್ಲ ಒಂದು ಹಿಡಿದಿಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಮುಂದೆ ನಿಮ್ಮ ಅನಿಸಿಕೆಗಳನ್ನು ತಾವಿಲ್ಲಿ ಕೂಡ ಇಲ್ಲಿ ಹೇಳ್ಬೋದು. ಉದಯಣ್ಣ ಬಂದು ನಮ್ಮನ್ನು ಸೇರ್ತಾರೆ, ಅವರು ಕೂಡ ನಮ್ಮನ್ನು ಮಾತಾಡಲಿಕ್ಕಿದ್ದಾರೆ. ಇಲ್ಲಿ ಬಂದಿರುವ ಎಲ್ಲ ಗ್ರಾಮೀಣ ಸಮಿತಿ ಅಧ್ಯಕ್ಷರುಗಳು, ವಿವಿಧ ಘಟಕದ ಅಧ್ಯಕ್ಷರುಗಳು,
ಪಕ್ಷದ ಹಿರಿಯರು, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, ಬೂತ್ ಅಧ್ಯಕ್ಷರುಗಳು ಮತ್ತು BLA2 ಒಂದು ವಿಶೇಷ, ಮೊದಲು ಬೂತ್ ಅಧ್ಯಕ್ಷರು ಮತ್ತು BLA2 ಕಾಂಬಿನೇಷನ್ ಆಗ್ತಾ ಇರಲಿಲ್ಲ. ಎಲೆಕ್ಷನ್ ಸಂದರ್ಭದಲ್ಲಿ ನಾವು BLA2 ಕೊಡುವಂತೆ BLA2 ಸಿಗ್ತಾ ಇರಲಿಲ್ಲ. ಅದಕ್ಕೆ ಬೂತ್ ಅಧ್ಯಕ್ಷರುಗಳನ್ನೇ ನಿಮ್ಮನ್ನ BLA2 ಮಾಡಿದ್ದೇವೆ. ಯಾಕಂದ್ರೆ ನಿಮ್ಗೆ ಅವಾಗಲೇ ವಾರ್ಡ್ನ ಬಗ್ಗೆ ಗೊತ್ತಿರ್ತದೆ. ಅದರಿಂದ ಬೂತ್ ಅಧ್ಯಕ್ಷರುಗಳೇ BLA2ಗಳಾಗಿದ್ದೀರಿ. ನಿಮ್ಗೆ ID ಕಾರ್ಡ್ ಸರ್ಕಾರದಿಂದ, ಪಕ್ಷದಿಂದ ಬರ್ತದೆ. ಮತ್ತು ಬೂತ್ BLA2ಗಳ ಬಗ್ಗೆಯೂ ಕೂಡ ನಿಮಗೆ ಒಂದು 5 ನಿಮಿಷದ ಮಾಹಿತಿ ನಾನು ಕೊನೆಯಲ್ಲಿ ನೀಡಲಿಕ್ಕಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಇದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.